ಓಕೆ, ಇವತ್ತು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಅಧ್ಯಾಯ ಸಿಂಧು ನಾಗರಿಕತೆ. ಇದ್ರ ಬಗ್ಗೆ ಚರ್ಚೆನ ಮಾಡಿ. ಸಿಂಧು ನಾಗರಿಕತೆ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ತೀರಾ ಇತ್ತೀಚೆಗೆ ಅಂದ್ರೆ 100 ವರ್ಷಗಳ ಹಿಂದಿನವರೆಗೂ ನಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಬ್ರಿಟಿಷರು ಭಾರತವನ್ನ ಆಳ್ಬೇಕಾದ್ರೆ ಈ ದೇಶಕ್ಕೆ ಮೂಲ ನಿವಾಸಿಗಳು ಆರ್ಯರು ಹೊರಗಿನಿಂದ ಬಂದವರು ಅನ್ನುವಂತಹ ಒಂದು ಸಿದ್ಧಾಂತವನ್ನ ಹುಟ್ಟುಹಾಕಿ ಭಾರತಕ್ಕೆ ಒಂದು ಲೊಕ್ಯಾಲಿಟಿ ಇಲ್ಲ, ಅಂದ್ರೆ ಒಂದು ಸ್ಥಳೀಯತೆ ಇಲ್ಲ. ಭಾರತವನ್ನ ಆಳ್ದವ್ರೆಲ್ಲರೂ ಹೊರಗಿನಿಂದ ಬಂದವ್ರೆ, ಸೊ ಹಾಗಾಗಿ ನಾವು ಕೂಡ ಹೊರಗಿನಿಂದನೇ ಬಂದು ನಿಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಮೈಂಡ್ ಸೆಟ್ ಅನ್ನು ಮಾಡಿದ್ರು. ಅಂತಹ ಸಂದರ್ಭದಲ್ಲೇ ಕೆಲವು ಬ್ರಿಟಿಷ್ ವಿದ್ವಾಂಸಗಳೇ ಭಾರತದಲ್ಲಿದ್ದಂತ ಒಂದು ಪ್ರಾಚೀನ ನಾಗರಿಕತೆಯ ಒಂದು ಪತ್ತೆಗೆ ಸಂಶೋಧನೆಗೆ ಇಳಿದು ಅದರಲ್ಲಿ ಯಶಸ್ವಿಯಾದರು. ಹಾಗಾದ್ರೆ ಈ ಸಿಂಧು ನಾಗರಿಕತೆ ಹೇಗೆ ಬೆಳಕಿಗೆ ಬಂತು, ಸಿಂಧು ನಾಗರಿಕತೆ ಜಗತ್ತಿಗೆ ತೆರೆದುಕೊಂಡ ಬಗೆ ಹೇಗೆ, ಅದ್ರ ಬಗ್ಗೆ ಫಸ್ಟ್ ನಾವು ಚರ್ಚೆಯನ್ನ ಮಾಡೋಣ. ಸಿಂಧು ನಾಗರಿಕತೆಯ ಪ್ರಾರಂಭಿಕ ಕುರುಹುಗಳನ್ನ ಸಾಮಾನ್ಯ ಶಕ 1826ರಲ್ಲಿ ಪತ್ತೆ ಹಚ್ಚಲಾಯಿತು. ಸಿಂಧು ನಾಗರಿಕತೆಯ ಪ್ರಾರಂಭಿಕ ಕುರುಹುಗಳು ಸಾಮಾನ್ಯ ಶಕ 1826ರಲ್ಲಿ ಗೋಚರವಾದವು. ಚಾರ್ಲ್ಸ್ ಮೇಸನ್ ಅನ್ನುವಂತಹ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ, ಈ ಸಿಂಧು ನಾಗರಿಕತೆಯ ಹರಪ್ಪ ನಗರದ ಕೆಲವು ಸುಟ್ಟ ಇಟ್ಟಿಗೆಗಳನ್ನ ಮತ್ತು ಕೆಲವು ಸಮಾಧಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ. ಸಿಂಧು ನಾಗರಿಕತೆಯ ಅಥವಾ ಹರಪ್ಪದ ಪ್ರಾರಂಭಿಕ ಕುರುಹುಗಳನ್ನ ಪತ್ತೆ ಹಚ್ಚಿದಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಚಾರ್ಲ್ಸ್ ಮೇಸನ್, ಸಾಮಾನ್ಯ ಶಕ 1826ರಲ್ಲಿ. ತದನಂತರ ಆದ ಹೆಚ್ಚಿನ ಅಧ್ಯಯನವನ್ನೇನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆನಂತರ ಸಾಮಾನ್ಯ ಶಕ 1831ರಲ್ಲಿ ಕರ್ನಲ್ ಬರ್ನ್ಸ್ ಅನ್ನುವಂತಹ ವ್ಯಕ್ತಿ ರಂಜಿತ್ ಸಿಂಗನ ಆಸ್ಥಾನಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ, ರಂಜಿತ್ ಸಿಂಗನ ಆಸ್ಥಾನಕ್ಕೆ ಭೇಟಿ ಕೊಡುವ ಮಾರ್ಗ ಮಧ್ಯೆ ಆತ ವಿಶ್ರಾಂತಿಯನ್ನ ಪಡಿತಾ ಇರ್ಬೇಕಾದ್ರೆ ಹರಪ್ಪದ ಕೋಟೆಯ ಗೋಡೆಯ ಅವಶೇಷವನ್ನ ಪತ್ತೆ ಹಚ್ತಾನೆ. ಹರಪ್ಪದ ಪ್ರಾಚೀನ ಕೋಟೆಯ ಒಂದು ಗೋಡೆಯ ಅವಶೇಷವನ್ನ ಪತ್ತೆ ಮಾಡ್ತಾನೆ. ಆನಂತರ ಸಾಮಾನ್ಯ ಶಕ 1856ರಲ್ಲಿ, ಇದು ಅತ್ಯಂತ ಮಹತ್ವವಾದ ಇಸ್ವಿ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಶಕ 1853ರ ವೇಳೆಗೆ ಭಾರತದಲ್ಲಿ ಪ್ರಯಾಣಿಕರ ರೈಲು ಓಡಾಟವನ್ನ ಪ್ರಾರಂಭಿಸಿತು. 1853ರಲ್ಲಿ ಭಾರತದ ಮೊಟ್ಟ ಮೊದಲ ರೈಲು 1853 ಏಪ್ರಿಲ್ 16ನೇ ತಾರೀಕು ಒಂದು ಪ್ರಯಾಣಿಕರ ರೈಲು ಭಾರತದಲ್ಲಿ ಮುಂಬೈ ಟು ತಾಣ ಪ್ರಾರಂಭ ಆಗಿತ್ತು. ಆನಂತರ ಈಸ್ಟ್ ಇಂಡಿಯಾ ಕಂಪನಿ ಭಾರತಾದ್ಯಂತ ಪ್ರಮುಖವಾದ ನಗರಗಳಿಗೆ ರೈಲ್ವೆ ಸಂಪರ್ಕವನ್ನ ಕೊಡಬೇಕು ಅಂತ ಹೇಳಿ ಟೆಂಡರ್ ಅನ್ನ ಕೊಡದು ಆ ರೈಲ್ವೆ ಮಾರ್ಗಗಳನ್ನು ನಿರ್ಮಿಸ್ಲಿಕ್ಕೆ ವಿವಿಧ ಕಂಪನಿಗಳಿಗೆ ಆ ಒಂದು ಟೆಂಡರ್ ಅನ್ನ ವಹಿಸಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಸಾಮಾನ್ಯ ಶಕ 1856ರಲ್ಲಿ ಲಾಹೋರ್ನಿಂದ ಕರಾಚಿಗೆ ರೈಲು ಮಾರ್ಗವನ್ನ ನಿರ್ಮಿಸುವ ಒಂದು ಗುತ್ತಿಗೆಯನ್ನ ಇಬ್ಬರು ಅವಳಿ ಸಹೋದರರು ಪಡ್ಕೋತಾರೆ. ಒಬ್ಬ ಜಾನ್ ಬ್ರನಲೋ, ಇನ್ನೊಬ್ಬ ವಿಲಿಯಂ ಬ್ರನಲೋ. ಜಾನ್ ಬ್ರನಲೋ ಮತ್ತೆ ವಿಲಿಯಂ ಬ್ರನಲೋ ಅನ್ನುವಂತಹ ಇಬ್ರು ಸಹೋದರರು ಲಾಹೋರ್ನಿಂದ ಕರಾಚಿಗೆ ರೈಲು ಮಾರ್ಗ ನಿರ್ಮಿಸುವ ಒಂದು ಗುತ್ತಿಗೆಯನ್ನ ಪಡ್ಕೊತಾರೆ. ಅವರು ಗುತ್ತಿಗೆಯನ್ನು ಪಡೆದು ಲಾಹೋರಿಂದ ಕರಾಚಿಗೆ ರೈಲು ಮಾರ್ಗವನ್ನ ನಿರ್ಮಿಸುವ ಸಂದರ್ಭದಲ್ಲಿ ಅವರು ಭೂಮಿಯನ್ನ ಮಟ್ಟ ಮಾಡಬೇಕಾಗತ್ತೆ. ಎದುರಾದಂತ ಒಂದು ದೊಡ್ಡ ದಿಬ್ಬವನ್ನ ಅಗಿಬೇಕಾದಂತ ಅನಿವಾರ್ಯತೆ ಆಗತ್ತೆ. ಅಂತ ಸಂದರ್ಭದಲ್ಲಿ ಒಂದು ದಿಬ್ಬವನ್ನ ಅಗಿತಾ ಅಲ್ಲಿ ಅಪಾರ ಪ್ರಮಾಣದ ಸುಟ್ಟ ಇಟ್ಟಿಗೆಗಳ ಒಂದು ರಾಶಿ ಇವರಿಗೆ ಸಿಗುತ್ತೆ. ಅಪಾರ ಪ್ರಮಾಣದ ಸುಟ್ಟ ಇಟ್ಟಿಗೆಗಳು, ಸುಮಾರು ಒಂದು 5 ಮೀಟರ್ 6 ಮೀಟರ್ ಡೆಪ್ತು ಅವರು ಭೂಮಿನ ಡಿಗ್ ಮಾಡ್ತಾ ಹೋದಂತೆ ಇಟ್ಟಿಗೆಗಳು ಸಿಗ್ತಾನೆ ಹೋಗ್ತವೆ. ಎಷ್ಟು ಗಟ್ಟಿ ಮುಟ್ಟಾದಂತ ಇಟ್ಟಿಗೆಗಳು ಅಂತ ಹೇಳಿದ್ರೆ ಅವರು ಹೆಚ್ಚಿನ ಒಂದು ಇದನ್ನೇನು ಮಾಡದೆ ಆ ಇಟ್ಟಿಗೆಗಳನ್ನೇ ಬಳಸ್ಕೊಂಡು ರೈಲ್ವೆ ಲೈನನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಈ ಒಂದು ವಿಷಯವನ್ನ, ಈ ಸುಟ್ಟ ಇಟ್ಟಿಗೆಗಳ ಬಗ್ಗೆ ಅವ್ರಿಗೆ ಹೆಚ್ಚಿನ ಒಂದು ಜ್ಞಾನ ಇರಲಿಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರು, ಇಂಗ್ಲೆಂಡ್ಗೆ ಹೋದಾಗ ಅಲ್ಲೊಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದ್ರು.
ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತ ಹೇಳಿ. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ನನ್ನ ಭೇಟಿ ಮಾಡಿದ್ರು. ಇವನೊಬ್ಬ ಫೇಮಸ್ ಆರ್ಕಿಯಾಲಜಿಸ್ಟ್ ಇನ್ ದ ಟೈಮ್. ಅಂತಂದ್ರೆ ಆ ಕಾಲದಲ್ಲಿ ಬ್ರಿಟನ್ ಒಬ್ಬ ಫೇಮಸ್ ಪುರಾತತ್ವ ಶಾಸ್ತ್ರಜ್ಞ ಆಗಿದ್ದ. ಈತ ಈಜಿಪ್ಟ್ ನಾಗರಿಕತೆ ಬಗ್ಗೆ ಒಂದು ಮಹತ್ವದ ಸಂಶೋಧನೆಯನ್ನು ಕೂಡ ಮಾಡಿದ್ದ. ಹಾಗಾಗಿ ಇವನಿಗೆ ಆ ವಿಷಯವನ್ನು ಇವರು ಮುಟ್ಸಿದ್ರು. ಕೂಡಲೇ ಅವನು ಭಾರತಕ್ಕೆ ಬಂದು 1856ರಲ್ಲಿ ಹರಪ್ಪ ಮತ್ತು ಮಹೇಂದ್ರಗಳಲ್ಲಿ ಆತ ಓಡಾಟವನ್ನ ಮಾಡ್ತಾನೆ. ಕೆಲವು ಮುದ್ರೆಗಳು ಸಿಗ್ತವೆ ಅವನಿಗೆ ಪ್ರಾರಂಭದಲ್ಲಿ. ಹರಪ್ಪದಲ್ಲಿ ಕೆಲವು ಮುದ್ರೆಗಳನ್ನ ಪತ್ತೆಹಚ್ತಾನೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನ ಮಾಡ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಒಂದು ದೊಡ್ಡ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ಅಂತೇಳಿ ಅವನಿಗೆ ಅನುಮಾನಗಳು ಶುರುವಾಗುತ್ತೆ. ಇಲ್ಲಿ ಅದರ ಒಂದು ಅಧ್ಯಯನವನ್ನ ಮುಂದುವರಿಸಿ ಸತ್ಯವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟದ ಒಂದು ಎಕ್ಸ್ಕವೇಷನ್ ಆಗ್ಬೇಕು, ಉತ್ಖನನ ಆಗ್ಲೇಬೇಕು. ಉತ್ಖನನ ಅನ್ನೋದು ಒಂದು ಸಣ್ಣ ಕೆಲಸ ಅಲ್ಲ, ಅದು ಅತಿ ದೊಡ್ಡ ಕೆಲಸ. ಅದು ಒಂದು ಡಿಪಾರ್ಟ್ಮೆಂಟ್ ಇಂದ ಮೂಲಕನೇ ನಡಿಬೇಕು ಅಂತೇಳಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಏನ್ ಮಾಡ್ತಾನೆ, ಆತ ಒಂದು ಇಲಾಖೆಯನ್ನ ಸ್ಥಾಪಿಸಿ ಅದರ ಮೂಲಕ ಭಾರತದಲ್ಲಿ ಉತ್ಖನನವನ್ನು ಶುರು ಮಾಡಬೇಕು ಅಂತೇಳಿ ಬ್ರಿಟಿಷ್ ಗವರ್ನರ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್ ನನ್ನ ಭೇಟಿ ಮಾಡ್ತಾನೆ. ಆಗ ಭಾರತದ ಗವರ್ನರ್ ಜನರಲ್ ಮತ್ತೆ ಮೊದಲ ವೈಸ್ರಾಯ್ ಅಂತ ಕರಿತೀವಿ ಅವನ್ನ, ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಅನ್ನ ಭೇಟಿ ಮಾಡಿ ಅವನ ಜೊತೆ ಚರ್ಚೆ ಮಾಡಿ ಅವನನ್ನ ಮನವೊಲಿಸಿ ಒಂದು ಪುರಾತತ್ವ ಇಲಾಖೆಯನ್ನ ಸ್ಥಾಪಿಸ್ಬೇಕು ಅಂತ ಹೇಳಿ ಅವನಿಗೆ ಸಲಹೆಯನ್ನು ಕೊಡ್ತೇನೆ. ಅದರಂತೆ ಸಾಮಾನ್ಯ ಶಕ 1861ರಲ್ಲಿ ASI ಅನ್ನ ಸ್ಥಾಪನೆ ಮಾಡಲಾಯಿತು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಭಾರತೀಯ ಪುರಾತತ್ವ ಇಲಾಖೆ ಅಥವಾ ಭಾರತೀಯ ಪ್ರಾಕ್ತನ ಇಲಾಖೆಯನ್ನ ಸಾಮಾನ್ಯ ಶಕ 1861ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಲಾರ್ಡ್ ಕ್ಯಾನಿಂಗ್ಗೆ ಮನವಿಯನ್ನ ಮಾಡಿ ಆ ಮೂಲಕ ASI ನ ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಲಾಗುತ್ತೆ. 1862ರಲ್ಲಿ ಈ ಒಂದು ASI ನ ಮೊಟ್ಟ ಮೊದಲ ನಿರ್ದೇಶಕರಿಗೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ನನ್ನೇ ನೇಮಕ ಮಾಡಲಾಗತ್ತೆ. ಇದ್ರ ಮೂಲ ಉದ್ದೇಶ, ಇವನೇನ್ ಅನ್ಕೊಂಡಿದ್ನೋ ಪಂಜಾಬ್ ಭಾಗದಲ್ಲಿ ಉತ್ಖನನವನ್ನ ಮಾಡ್ಬೇಕು ಅಂತೇಳಿ ಅದನ್ನ ಮಾಡುವ ಉದ್ದೇಶದಿಂದ ASI ನ ಸ್ಥಾಪನೆ ಮಾಡ್ಲಾಯ್ತು. ಆದ್ರೆ ಈ ಉತ್ಖನನಕ್ಕೆ ಬೇಕಾದಂತ ಸಹಾಯಧನವನ್ನ ಬ್ರಿಟಿಷ್ ಸರ್ಕಾರ ಬಿಡುಗಡೆ ಮಾಡೋದಿಲ್ಲ. ಅದು ತುಂಬಾ ನಿರಾಸಕ್ತಿಯನ್ನ ತೋರಿಸುತ್ತೆ. ಕಾರಣ, ಭಾರತದಲ್ಲಿ ಪ್ರಾಚೀನ ನಾಗರಿಕತೆ ಇದ್ದಷ್ಟು ಬಿಟ್ಟರಷ್ಟು. ಬ್ರಿಟಿಷರಿಗೆ ಭಾರತವನ್ನ ದೋಚುವುದರಲ್ಲೇ ಹೆಚ್ಚು ಸಮಯ ಇರ್ತಿತ್ತು ಹೊರತು ಭಾರತದ ಒಂದು ಪಾರಂಪರಿಕ ಶ್ರೀಮಂತಿಕೆಯನ್ನ, ಪ್ರಾಚೀನ ಶ್ರೀಮಂತಿಕೆಯನ್ನ ತೆರೆದಿಡುವ ಮನಸ್ಸು ಬ್ರಿಟಿಷ್ ಸರ್ಕಾರಕ್ಕೆ ಇರಲಿಲ್ಲ. ಆದ್ರೆ ಕೆಲವು ಬ್ರಿಟಿಷ್ ವ್ಯಕ್ತಿಗಳಿಗೆ ಇತ್ತಿತ್ತು. ಆದ್ರೂ ಕೂಡ ಎದೆಗುಂದದ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಒಂದಷ್ಟು ಸರ್ವೆಗಳನ್ನ ಮಾಡುವುದರಲ್ಲಿ, ಸಮೀಕ್ಷೆ ಮಾಡುವುದರಲ್ಲಿ ಆತ ಯಶಸ್ವಿ ಆಗ್ತಾನೆ. ಆನಂತರ ಅವನನ್ನ ನಿರ್ದೇಶಕನ ಹುದ್ದೆಯಿಂದ ಬದಲಾಯಿಸ್ತಾರೆ. ಐತೆ ಎಲ್ಲ ಯಾವ ಉದ್ದೇಶಕ್ಕೆ ASI ಸ್ಥಾಪನೆ ಆಯ್ತೋ ಅದರ ಉದ್ದೇಶ ನೆರವೇರೋದಿಲ್ಲ. ಸೊ ಹಾಗೆ ಅದು ನಿರ್ದೇಶಕರನ್ನ ಬದಲಾಯಿಸ್ತಾ ಮುಂದೆ ಸಾಗ್ತಾ ಇರ್ತದೆ. ಸಾಮಾನ್ಯ ಶಕ 1888ರಲ್ಲಿ ಭಾರತಕ್ಕೆ ಒಬ್ಬ ವೈಸ್ರಾಯ್ ಬರ್ತಾರೆ, ಲಾರ್ಡ್ ಡಫರಿನ್ ಅಂತ ಹೇಳಿ ಅವನ ಹೆಸರು. ಲಾರ್ಡ್ ಡಫರಿನ್. ಲಾರ್ಡ್ ಡಫರಿನ್ ಭಾರತಕ್ಕೆ ವೈಸ್ರಾಯ್ ಬಂದ ನಂತರ ಆತ ನೋಡ್ತಾನೆ, ಇದೊಂದು ASI ಡಿಪಾರ್ಟ್ಮೆಂಟ್ ವೇಸ್ಟ್ ಆಗಿ ಬಿದ್ದಿದೆಯಲ್ಲ, ಇದಕ್ಕೆ ಸುಮ್ಮನೆ ಒಬ್ಬ ನಿರ್ದೇಶಕ ನೇಮಕ ಮಾಡಿ ಸಂಬಳ ಕೊಡ್ತಾ ಇದೀವಿ, ಇದೇನು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಬ್ರಿಟಿಷ್ ಸರ್ಕಾರಕ್ಕೆ ಬರೀತಾನೆ. ಇದರಿಂದ ನಮ್ಗೇನು ಲಾಭ ಇಲ್ಲ, ಹಾಗಾಗಿ ಇದನ್ನ ಮುಚ್ಚಬಹುದು ನಾವು ಅಂತ ಹೇಳಿ. ಅವನು ಕೊಟ್ಟಂತ ರಿಪೋರ್ಟ್ ಪ್ರಕಾರ ಬ್ರಿಟಿಷ್ ಸರ್ಕಾರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಮುಚ್ಚಲಿಕ್ಕೆ ಆದೇಶವನ್ನ ಕೊಡುತ್ತೆ. ಅದಂತೆ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಡಫರಿನ್ 1888ರಲ್ಲಿ ASI ನ ಕ್ಲೋಸ್ ಮಾಡ್ತಾನೆ, ASI ನ ಮುಚ್ತಾನೆ. ಯಾವ ಉದ್ದೇಶ ಇಟ್ಕೊಂಡು ಪ್ರಾರಂಭ ಆಯಿತು 1861ರಲ್ಲಿ ಆ ಇಲಾಖೆ 1888 27 ವರ್ಷಗಳ ಬಳಿಕ ಅದು ಮುಚ್ಚೋಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಆಗ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮನ ಒಂದು ಮೂಲ ಕನಸು ಏನಿತ್ತೋ ಅದಕ್ಕೆ ಕೊಡಲಿಪಟ್ಟು ಬಿದ್ದಂಗಾಗತ್ತೆ. ಸೊ ತದನಂತರ ಅದಕ್ಕೆ ಮತ್ತೆ ಮರುಜೀವವನ್ನ ಕೊಡಲಾಗತ್ತೆ. ಯಾವಾಗ ಅಂತ ಹೇಳಿದ್ರೆ ಸಾಮಾನ್ಯ ಶಕ 1899ರಲ್ಲಿ, ಸಾಮಾನ್ಯ ಶಕ 1899ರಲ್ಲಿ ಭಾರತಕ್ಕೆ ಒಬ್ಬ ಹೊಸ ವೈಸ್ರಾಯ್ನ ಆಗಮನ ಆಗುತ್ತೆ, ಲಾರ್ಡ್ ಕರ್ಜನ್.
ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಭಾರತಕ್ಕೆ ಬಂದ ಬಳಿಕ ಆತ ಭಾರತದಲ್ಲಿ ಒಂದಷ್ಟು ಪ್ರಾಚೀನ ದೇವಾಲಯಗಳಲ್ಲಿ ಇರ್ತಕ್ಕಂತಹ ಉತ್ತಮವಾದಂತಹ ಸ್ಮಾರಕಗಳಿವೆ. ಆ ಸ್ಮಾರಕಗಳು ಸ್ಥಳೀಯ ಒಂದು ಕಳ್ಳರುಗಳ ಹಾವಳಿಗೆ ತುತ್ತಾಗಿವೆ ಅನ್ನುವ ನೆಪವನ್ನ ಹೇಳಿ ಭಾರತದ ಸ್ಮಾರಕಗಳ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ 1904 ಒಂದು ಕಾಯ್ದೆಯನ್ನ ಆತ ಜಾರಿಗೆ ತಗೋಬೇಕಾನೆ. ಅದನ್ನ ಇಂಡಿಯನ್ ಮಾನ್ಯುಮೆಂಟ್ಸ್ ಆಕ್ಟ್ ಅಂತ ಕರಿತೀವಿ. 1904 ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ, ಇಂಡಿಯನ್ ಮಾನ್ಯುಮೆಂಟ್ ಪ್ರೊಟೆಕ್ಷನ್ ಕನ್ಸರ್ವೇಷನ್ ಆಕ್ಟ್ ಅಂತ ಹೇಳಿ, ಭಾರತೀಯ ಸ್ಮಾರಕಗಳ ಕಾಯ್ದೆ ಅಥವಾ ಭಾರತೀಯ ಸ್ಮಾರಕಗಳ ರಕ್ಷಣಾ ಕಾಯ್ದೆಯನ್ನ ಆತ ಜಾರಿಗೆ ತಗೊಂಡ್ಬರ್ತಾನೆ 1904. ಈ ಕಾಯ್ದೆಯ ಜಾರಿಯಾದಂತಹ ಸಂದರ್ಭದಲ್ಲಿ ಇದಕ್ಕೆ ಒಂದು ಇಲಾಖೆ ಬೇಕೇ ಬೇಕೀಗ. ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಇಲಾಖೆ ನೇತೃತ್ವ ಬೇಕು ಅಂತ ಹೇಳಿ ಆತ ಏನ್ ಮಾಡ್ತಾನೆ, ಈ ಹಿಂದೆ 1888 ಮುಚ್ಚೋಗಿದ್ದಂತಹ ASI ನ ಓಪನ್ ಮಾಡುವಲ್ಲಿ ಈತ ಯಶಸ್ವಿ ಆಗ್ತಾನೆ. ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಪುನರ್ ಪ್ರಾರಂಭ ಮಾಡುವಂತ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಯಾರು ಅಂತ ಹೇಳಿದ್ರೆ ಲಾರ್ಡ್ ಕರ್ಜನ್. ಕೆಲವು ಪುಸ್ತಕಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಲಾರ್ಡ್ ಕರ್ಜನ್ ನನ್ನೇ ASI ನ ಸ್ಥಾಪಕ ಅಂತ ಹೇಳಿ ಹೇಳಿದ್ದಾರೆ. ಇದು ತಪ್ಪು. ASI ನ ಸ್ಥಾಪಕ ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಲಾರ್ಡ್ ಕರ್ಜನ್ ಮಾಡಿದ್ದು ಮುಚ್ಚಿ ಹೋಗಿದ್ದಂತಹ ಭಾರತೀಯ ಪುರಾತತ್ವ ಇಲಾಖೆಯನ್ನ ಪುನರ್ ಆರಂಭ ಮಾಡಿದ್ದು ಅವನ ಹೆಗ್ಗಳಿಕೆ 1904. 1904 ಈ ಒಂದು ಇಲಾಖೆನ ಪ್ರಾರಂಭ ಮಾಡೋದು ಕೂಡ 2 ವರ್ಷಗಳ ಕಾಲ ಯಾವುದೇ ನಿರ್ದೇಶಕನನ್ನು ನೇಮಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. 1906 ಇದಕ್ಕೆ ಒಬ್ಬ ಅತ್ಯುತ್ತಮ ಯುವ ಉತ್ಸಾಹಿ ನಿರ್ದೇಶಕನನ್ನ ನೇಮಿಸುವಲ್ಲಿ ಕರ್ಜನ್ ಯಶಸ್ವಿ ಆಗ್ತಾನೆ. ಆ ಕಾಲದಲ್ಲಿ ಇಂಗ್ಲೆಂಡ್ ಫೇಮಸ್ ಎಕ್ಸ್ಕವೇಟರ್ ಅವನು ಪ್ರಸಿದ್ಧ ಉತ್ಖನನಕಾರ ಅಂತಾನೆ ಪ್ರಸಿದ್ಧಿಯಾಗಿದ್ದಂತಹ ಸರ್ ಜಾನ್ ಮಾರ್ಷಲ್ ನನ್ನ ASI ನ ನಿರ್ದೇಶಕನಾಗಿ ನೇಮಕ ಮಾಡಲಾಗತ್ತೆ. ಸರ್ ಜಾನ್ ಮಾರ್ಷಲ್ 1906 ಭಾರತೀಯ ಪುರಾತತ್ವ ಇಲಾಖೆಯ ನಿರ್ದೇಶಕನಾಗಿ ನೇಮಕಗೊಂಡ ಬಳಿಕ ಆತ ಇನ್ನೊಂದಷ್ಟು ಸಮೀಕ್ಷೆಯನ್ನ ಮಾಡ್ತಾನೆ, ಸರ್ವೆಯನ್ನ ಮಾಡಿ 1912 ನಂತರ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಈ ಹಿಂದೆ ಮಾಡಿದಂತಹ ಸರ್ವೆಯನ್ನ ಆತ ತಾಳೆ ಮಾಡಿ ಅವನ ಒಂದು ಕನಸನ್ನು ನನಸಾಗ್ಲಿಕ್ಕೆ ಒಂದು ಪಣವನ್ನ ತೊಟ್ಟು 1915 ಉತ್ಖನನವನ್ನ ಪ್ರಾರಂಭಿಸ ಮಾಡ್ಲಿಕ್ಕೆ ಒಂದು ಹಸಿರು ನಿಶಾನೆಯನ್ನ ಪಡ್ಕೋತಾನೆ. ಬ್ರಿಟಿಷ್ ಗವರ್ಮೆಂಟ್ ಇಂದ ಒಂದು ಹಸಿರು ನಿಶಾನೆಯನ್ನ ಪಡ್ಕೋತಾನೆ. 1915 ಪಂಜಾಬ್ ಭಾಗದಲ್ಲಿ ಎಸ್ಪೆಷಲಿ ಹರಪ್ಪ ಮತ್ತೆ ಮೊಹೆಂಜೊದಾರೋ ಪ್ರದೇಶಗಳಲ್ಲಿ ಉತ್ಖನನ ಪ್ರಾರಂಭ ಆಗತ್ತೆ. ಆಕ್ಚುಲಿ ಸಿಂಧು ನಾಯಕಕ್ಕೆ ಕುರುಹುಗಳನ್ನ ಹುಡುಕ್ಲಿಕ್ಕೆ ಉತ್ಖನನ ಶುರುವಾಗಿದ್ದು ಮೊದಲು ಹರಪ್ಪ ಭಾಗದ ಒಂದು ಪ್ರದೇಶದಲ್ಲಿ ಉತ್ಖನನವನ್ನ ಡಾಕ್ಟರ್ ದಯಾರಾಮ್ ಸಹಾನಿ ತಂಡಕ್ಕೆ ವಹಿಸಲಾಗುತ್ತೆ. ದಯಾರಾಮ್ ಸಹಾನಿ ಅಥವಾ ಸಾಯಿನಿ ಅಂತ ಹೇಳಿ ಕರೀತಾರೆ. ದಯಾರಾಮ್ ಸಹಾನಿ ಮತ್ತು ತಂಡ ಅಲ್ಲಿ ಒಂದು ಉತ್ಖನನವನ್ನ ಪ್ರಾರಂಭ ಮಾಡುತ್ತೆ. 6 ವರ್ಷಗಳ ಬಳಿಕ ಸಾಮಾನ್ಯ ಶಕ 1921 ಅವರು ಹರಪ್ಪ ನಗರವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗ್ತಾರೆ. ಸೊ ಈ ರೀತಿ ಹರಪ್ಪ ನಗರ ಪತ್ತೆ ಆದದ್ದು ಒಂದು ಭಾರತದ ಪ್ರಾಚೀನತೆಯನ್ನ ಸುಮಾರು 5,000 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅದುವರೆಗೂ ಬ್ರಿಟಿಷ್ನವರು ಕೊಟ್ಟಿದ್ದಂತಹ ಏನು ಒಂದು ವೈಟ್ ಮ್ಯಾನ್ ಬರ್ಡನ್ ಥಿಯರಿ ಅಂತ ನಾವು ಕರಿತೀವಿ, ಅದನ್ನ ಸುಳ್ಳು ಮಾಡಿದ್ದು ಈ ಹರಪ್ಪ ನಗರ. ಅದನ್ನು ಸಂಶೋಧನೆ ಮಾಡಿದಂತ ದಯಾರಾಮ್ ಸಹಾನಿ ತಂಡ ಹರಪ್ಪ ನಗರವನ್ನು 1921 ಸಂಶೋಧಿಸಿ ಸರ್ ಜಾನ್ ಮಾರ್ಷಲ್ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಆ ಪ್ರಾಚೀನ ನಗರವನ್ನು ನೋಡಿ ಆತ ಒಂದು ಕ್ಷಣ ಅವನಿಗೆ ನಿಜವಾಗ್ಲೂ ಆಶ್ಚರ್ಯ ಮತ್ತೆ ದಿಗಿಲು ಉಂಟಾಗುತ್ತೆ. ಇಂಥದ್ದೊಂದು ಪ್ರಾಚೀನ ನಾಗರಿಕತೆ ಭಾರತದಲ್ಲಿ ಇದೆ ಅಂತಂದ್ರೆ ಇದರ ಒಂದು ಪ್ರಾಚೀನತೆ ಎಷ್ಟು ಅಂತ ತಿಳ್ಕೊಳ್ಳುವಂತ ಹಂಬಲ ಅವನಿಗೆ ಇನ್ನೂ ಹೆಚ್ಚಾಗುತ್ತೆ. ಇದೇ ಸಂದರ್ಭದಲ್ಲಿ ಸಾಮಾನ್ಯ ಶಕ 1922 ಮೊಹೆಂಜೊದಾರೋ ನಗರ ಪ್ರದೇಶದಲ್ಲಿ ಡಾಕ್ಟರ್ RD ಬ್ಯಾನರ್ಜಿ ಅವರು ಬೌದ್ಧ ಸ್ತೂಪಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರ್ತಾರೆ. RD ಬ್ಯಾನರ್ಜಿ, ರುಕುಲ್ದಾಸ್ ಬ್ಯಾನರ್ಜಿ ಅಂತ ಹೇಳಿ ಪೂರ್ತಿ ಹೆಸರು. RD ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ಪ್ರದೇಶದಲ್ಲಿ ಬೌದ್ಧ ಸ್ತೂಪಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರ್ಬೇಕಾದ್ರೆ ಮೊಹೆಂಜೊದಾರೋ ನಗರ ಕೂಡ ಅಕಸ್ಮಾತ್ ಆಗಿ ಪತ್ತೆ ಆಗುತ್ತೆ. ಕರೆಕ್ಟಾಗಿ 100 ವರ್ಷಗಳ ಹಿಂದೆ, ಈಗ 2022 1922 ಮೊಹೆಂಜೊದಾರೋ ನಗರ ಪತ್ತೆ ಆಗುತ್ತೆ. ಯಾರ ಮೂಲಕ? RD ಬ್ಯಾನರ್ಜಿ ಅವರ ಮೂಲಕ.
ಈ ರೀತಿ ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳನ್ನ ಪತ್ತೆ ಮಾಡಿದ ಬಳಿಕ ಇಲ್ಲಿ ಒಂದು ಪ್ರಪಂಚದ ಪ್ರಾಚೀನ ನಾಗರಿಕತೆಯಲ್ಲಿ ಒಂದು ಗತಿಸಿ ಹೋಗಿದೆ ಅಂತ ತಿಳ್ಕೊಂಡು ಹೆಚ್ಚಿನ ಉತ್ಖನನ ಮಾಡಬೇಕು, ಇದಕ್ಕೆ ಹೆಚ್ಚಿನ ಧನ ಸಹಾಯ ಬೇಕು ಅಂತ ಹೇಳಿ ಪರಿಗಣಿಸಿದಂತ ಸರ್ ಜಾನ್ ಮಾರ್ಷಲ್ ಈ ಒಂದು ನಗರಗಳ ಉತ್ಖನನವನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಆತ ಪ್ರಯತ್ನವನ್ನ ಪ್ರಾರಂಭ ಮಾಡ್ತಾನೆ. ಸುಮಾರು ಅವನು 2 ವರ್ಷಗಳ ಸತತವಾದ ಪ್ರಯತ್ನವನ್ನ ಪಡ್ತಾನೆ. ಬರೀ ಲೆಟ್ರು ಬರೆಯೋದು, ಈ ಕಡೆಯಿಂದ ಲೆಟ್ರು ಆ ಕಡೆಯಿಂದ ಲೆಟ್ರು, ಯಾವುದೇ ಧನ ಸಹಾಯ ಸಿಗೋದಿಲ್ಲ. ಕೊನೆಗೆ ಅವನು ಇಂಗ್ಲೆಂಡ್ಗೆ ಹೋಗ್ತಾನೆ. ಇಂಗ್ಲೆಂಡ್ಗೆ ಹೋಗಿ 1924ರಲ್ಲಿ ಆತ ಅಲ್ಲಿ ಕೆಲವು ಅಫಿಷಿಯಲ್ಸ್ ನ ಭೇಟಿ ಮಾಡ್ತಾನೆ. ಅದನಿಗೆ ಸರಿಯಾದಂತಹ ರೆಸ್ಪಾನ್ಸ್ ಅಲ್ಲಿ ಸಿಗೋದಿಲ್ಲ. 1924 ಇಂಗ್ಲೆಂಡ್ಗೆ ಹೋದಂತಹ ಸರ್ ಜಾನ್ ಮಾರ್ಷಲ್ ಅಲ್ಲಿ ಲಂಡನ್ ನ ವಾರಪತ್ರಿಕೆಯಾದಂತಹ ಲಂಡನ್ ನ ವೀಕ್ಲಿ ಪೇಪರ್ ಅದು ಇಲ್ಲಸ್ಟ್ರೇಟೆಡ್ ನ್ಯೂಸ್ ಅಂತ ಹೇಳಿ, ಇಲ್ಲಸ್ಟ್ರೇಟೆಡ್ ನ್ಯೂಸ್ ಅನ್ನುವಂತಹ ವಾರಪತ್ರಿಕೆಯಲ್ಲಿ ಈತ ಈ 2 ಮಹಾನ್ ನಗರಗಳನ್ನ ಕುರಿತು ಒಂದು ಮಹಾ ಪ್ರಬಂಧವನ್ನ ಬರೆದು ಪ್ರಕಟ ಮಾಡಿದಾನೆ. ಒಂದು ಆರ್ಟಿಕಲ್ ನೇ ಬರೀತಾನೆ. ಹರಪ್ಪ ಮತ್ತು ಮೊಹೆಂಜೊದಾರೋ ಕುರಿತು ಒಂದು ಆರ್ಟಿಕಲ್ ನ ಬರೆದು ಇಲ್ಲಸ್ಟ್ರೇಟೆಡ್ ನ್ಯೂಸ್ ನಲ್ಲಿ ಆತ ಪ್ರಕಟಿಸ್ತಾನೆ. ಅದು ಒಂದು ಸರ್ಕಾರಿ ಸುದ್ದಿ ಸಂಸ್ಥೆ ಆದಂತಹ ಪ್ರಸಾರವಾಗ್ತಾ ಇದ್ದ ಒಂದು ಪತ್ರಿಕೆ. ಈ ಪತ್ರಿಕೆಯಲ್ಲಿ ಬಂದಂತಹ ಅವನ ಲೇಖನವನ್ನ ಓದಿದಂತಹ ಬ್ರಿಟಿಷ್ ಸರ್ಕಾರದ ಕೆಲವು ಅಧಿಕಾರಿಗಳು ಅದನ್ನ ಮೆಚ್ಚಿ, ಅವನ ಕೆಲಸವನ್ನ ಮೆಚ್ಚಿ ಮುಂದಿನ ಉತ್ಖನನ ಮಾಡ್ಲಿಕ್ಕೆ ಅವ್ರಿಗೆ ಸುಮಾರು 2.5 ಲಕ್ಷ ರೂಪಾಯಿ ಸಹಾಯಧನವನ್ನ ಬಿಡುಗಡೆ ಮಾಡ್ತಾರೆ. ಇದು ಅವನ ಒಂದು ಯಶಸ್ವಿ ಪಯಣಕ್ಕೆ ಮೊದಲ ಮೆಟ್ಟಿಲಾಗುತ್ತೆ. ಈ 2.5 ಲಕ್ಷ ರೂಪಾಯಿ ಸಹಾಯಧನ ಪಡ್ಕೊಂಡಂತಹ ಸರ್ ಜಾನ್ ಮಾರ್ಷಲ್ ಹರಪ್ಪ ಮತ್ತು ಮೊಹೆಂಜೊದಾರೋ ಅಕ್ಕಪಕ್ಕದ ಎಲ್ಲ ಪ್ರದೇಶಗಳಿಗೆ ಉತ್ಖನನವನ್ನ ವಿಸ್ತರಿಸ್ತಾರೆ. ಸೊ ಹಾಗೆ ಒಂದೊಂದೇ ನಗರಗಳು ಬೆಳಕಿಗೆ ಬರ್ತಾ ಹೋಗ್ತವೆ. 1926, 29, 31, 53 ಸುಮಾರು 7-8 ನಗರಗಳನ್ನ ಪತ್ತೆ ಮಾಡ್ತಾರೆ. 57ರಲ್ಲಿ ಲೋಥಲ್ ನಗರವನ್ನ ಪತ್ತೆ ಮಾಡ್ತಾರೆ. 61ರಲ್ಲಿ ಕೋಟ್ ಬೀಜಿ ನಗರವನ್ನ ಪತ್ತೆ ಮಾಡ್ತಾರೆ. 63ರಲ್ಲಿ ಬನವಾಲಿ ನಗರವನ್ನು ಪತ್ತೆ ಮಾಡ್ತಾರೆ. ಈ ರೀತಿ ಉತ್ಖನನ ವಿಸ್ತರಿಸ್ತಾ ಸ್ವತಂತ್ರ ನಂತರದವರೆಗೂ ಇವತ್ತಿನವರೆಗೂ ಕೂಡ ಉತ್ಖನನಗಳು ನಿಂತಿಲ್ಲ. ಅಲ್ಲಿ ಇವತ್ತಿನವರೆಗೂ ಉತ್ಖನನ ಮೊನ್ನೆ ರಾಖಿಗರಲ್ಲಿ ಉತ್ಖನನವನ್ನ ಮಾಡಿದ್ದಾರೆ. ಮತ್ತೆ ಮೊನ್ನೆ ಉತ್ತರ ಪ್ರದೇಶದ ಸನೌಲಿ ಅನ್ನುವಂತ ಪ್ರದೇಶದಲ್ಲಿ ರಥದ ಚಕ್ರ ಸಿಕ್ಕಿದೆ. ಸೊ ಅದನ್ನ ಇನ್ನೂ ಕೂಡ ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ. ರೀತಿ 1921ರಲ್ಲಿ ಶುರುವಾದಂತಹ ಈ ಒಂದು ಪಯಣ ಇವತ್ತಿನವರೆಗೂ ಕೂಡ ಪ್ರಾಚೀನ ನಾಗರಿಕತೆಯನ್ನು ತಿಳಿಸುವ ಒಂದು ಹೆಗ್ಗುರುತಾಗಿ ಭಾರತದಲ್ಲೇ ಉಳ್ಕೊಂಡಿದೆ. ಇದಿಷ್ಟು ಪ್ರಾಚೀನ ಸಿಂಧು ನಾಗರಿಕತೆ ಹೇಗೆ ಬೆಳಕಿಗೆ ಬಂತು ಅನ್ನುವಂತ ಒಂದು ಹಿನ್ನೆಲೆ. ಈ ಯಾವ ರೀತಿ ಆ ಒಂದು ನಾಗರಿಕತೆಯನ್ನ ಸಂಶೋಧನೆ ಮಾಡಬೇಕಾದ್ರೆ ನಡೆದಂತಹ ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ಇಟ್ಟಿದೆ. 1826ರಿಂದ ಶುರುವಾದಂತಹ ಈ ಪಯಣ 1922ರ ವೇಳೆಗೆ 2 ಪ್ರಪಂಚದ ಪ್ರಾಚೀನ ನಗರಗಳನ್ನ ಸಂಶೋಧನೆ ಮಾಡುವ ಹಂತಕ್ಕೆ ತಂದು ನಿಲ್ಲಿಸ್ತು. ನಂತರ ಹಲವಾರು ನಗರಗಳು ಉತ್ಖನನವಾಗಿ ಇವತ್ತಿಗೆ ಆಸ್ ಅಂಡ್ ಟುಡೇ ಪ್ರಪಂಚದ ಅತ್ಯಂತ ವಿಸ್ತಾರವಾದ ಒಂದು ನಾಗರಿಕತೆಯನ್ನ ಗುರುತಿಸ್ಲಿಕ್ಕೆ ಆ ಸಂಶೋಧನೆಗಳು ನಾಂದಿಯನ್ನ ಆಡೋದು ಅಂದ್ರೆ ತಪ್ಪಾಗುವುದಿಲ್ಲ. ಇದಿಷ್ಟು ಸಿಂಧು ನಾಗರಿಕತೆ ಹೇಗೆ ಬೆಳಕಿಗೆ ಬಂತು ಅನ್ನೋದ್ರ ಬಗ್ಗೆ ಇರ್ತಕ್ಕಂಥ ಕೆಲವು ವಿಷಯಗಳು. ನೆಕ್ಸ್ಟ್ ನಾವು ಪ್ರಮುಖವಾಗಿ ಸಿಂಧು ನಾಗರಿಕತೆ ಬೆಳಕಿಗೆ ಬಂದಂತಹ ಬಗೆನ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಈ ಸಿಂಧು ನಾಗರಿಕತೆಯ ವ್ಯಾಪ್ತಿ ಏನು? ಇವತ್ತಿನ ಆಸೆಂಟ್ ಟುಡೇ ಮಾತನಾಡೋದಾದ್ರೆ ಇದರ ವ್ಯಾಪ್ತಿ ಎಷ್ಟಿದೆ, ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಬೇಕಾಗತ್ತೆ. ಸಿಂಧು ನಾಗರಿಕತೆಯ ವ್ಯಾಪ್ತಿ ಅಂತ ಹೇಳಿದ್ರೆ ಇವತ್ತಿನ ಪಾಕಿಸ್ತಾನ ಮತ್ತು ಭಾರತ 2 ರಾಷ್ಟ್ರಗಳನ್ನ ಒಳಗೊಂಡಂತೆ ಸಿಂಧು ನಾಗರಿಕತೆ ತನ್ನ ವ್ಯಾಪ್ತಿಯನ್ನ ಒಳಗೊಂಡಿದೆ. ಸಿಂಧು ನಾಗರಿಕತೆಯ ಒಟ್ಟು ವ್ಯಾಪ್ತಿ ಅಂತ ಹೇಳಿದ್ರೆ ಒಟ್ಟು ವ್ಯಾಪ್ತಿ ಇರೋದು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 12,99,869 ಚದರ ಕಿಲೋಮೀಟರ್. 12,99,869 ಚದರ ಕಿಲೋಮೀಟರ್ ಇದರ ಒಟ್ಟು ವ್ಯಾಪ್ತಿ. ರೌಂಡ್ ಫಿಗರ್ ಇದನ್ನ 13 ಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳಿ ಕರಿಬಹುದು. ಭಾರತದಲ್ಲಿ ಇದರ ವ್ಯಾಪ್ತಿ ಎಷ್ಟು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಭಾರತದಲ್ಲಿ ಸುಮಾರು 8 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಈ ಒಂದು ನಾಗರಿಕತೆಯ ನಿವೇಶನಗಳು ಹೊಂದಿದೆ. ಹಾಗಾದ್ರೆ ಸಿಂಧು ನಾಗರಿಕತೆಯ ವ್ಯಾಪ್ತಿ ಪ್ರಾದೇಶಿಕವಾಗಿ ಎಷ್ಟಿದೆ? ಪ್ರಾದೇಶಿಕವಾಗಿ ಸಿಂಧು ನಾಗರಿಕತೆಯ ವ್ಯಾಪ್ತಿ ಏನು ಅಂತ ನಾವು ನೋಡೋದಾದ್ರೆ, ಪ್ರಾದೇಶಿಕವಾಗಿ ಸಿಂಧು ನಾಗರಿಕತೆ ವ್ಯಾಪ್ತಿಯನ್ನ ನಾವು ತಿಳ್ಕೊಳ್ಬೇಕು ಅಂತ ನೋಡೋದಾದ್ರೆ
ಇದರ ವ್ಯಾಪ್ತಿ ಪ್ರಾದೇಶಿಕವಾಗಿ ಎಲ್ಲೆಲ್ಲಿದೆ? ಅಫ್ಘಾನಿಸ್ತಾನದಿಂದ ಶುರುವಾಗುತ್ತೆ. ಅಫ್ಘಾನಿಸ್ತಾನದ ಶೋಟುಗಾಯ್ ಅಂತ ಒಂದು ಸ್ಥಳ ಇದೆ. ಆ ಶೋಟುಗಾಯ್ ಕೂಡ ಸಿಂಧೂ ನಾಗರಿಕತೆ ನಗರದಲ್ಲಿರುವಂತಹ ಒಂದು ವಿಶೇಷವಾಯಿತು. ಮತ್ತೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಈ ನಾಗರಿಕತೆ ನಿವೇಶನಗಳು ನಮಗೆ ಹೆಚ್ಚಾಗಿ ಕಂಡು ಬರ್ತವೆ. ಸಿಂಧ್ ಮತ್ತೆ ಬಲೂಚಿಸ್ತಾನ್ ಇದಿಷ್ಟು ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಪ್ರಾದೇಶಿಕ ನೆಲೆಗಳು. ಅಫ್ಘಾನಿಸ್ತಾನ ಒಂದು ಕಂಡುಬರ್ತದೆ. ಅಫ್ಘಾನಿಸ್ತಾನದಲ್ಲಿ ಪ್ರಮುಖವಾಗಿ 2 ನೆಲೆಗಳಿದೆ. ಒಂದು ಶೋಟುಗಾಯ್ ಅಂತ ಹೇಳಿ, ಮುಂದೆ ನೆಲೆಗಳು ಬಂದಾಗ ಈಗ ಮತ್ತೊಮ್ಮೆ ಹೇಳ್ತೇನೆ. ಶೋಟುಗಾಯ್. ಇನ್ನೊಂದು ಮುಂಡಿಘಾಟ್ ಅಂತ ಹೇಳಿ, ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ 2 ಸಿಂಧೂ ನೆಲೆಗಳಿವು, ಶೋಟುಗಾಯ್ ಮತ್ತೆ ಮುಂಡಿಘಾಟ್. ಇನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ, ಸಿಂಧ್ ಪ್ರಾಂತ್ಯ, ಬಲೂಚಿಸ್ತಾನ್ ಪ್ರಾಂತ್ಯಗಳಲ್ಲಿ ಹಲವಾರು ನೆಲೆಗಳು ಇವೆ. ಅದನ್ನ ಮುಂದೆ ಚರ್ಚೆ ಮಾಡೋಣ. ಇದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಪ್ರಾದೇಶಿಕ ವಲಯಗಳು. ಇನ್ನು ಭಾರತದ ಮಟ್ಟಕ್ಕೆ ಬಂದ್ರೆ ಜಮ್ಮು ಕಾಶ್ಮೀರ ಮತ್ತು ಭಾರತದ ಪಂಜಾಬ್ ಮತ್ತೆ ಹರಿಯಾಣ, ರಾಜಸ್ಥಾನ, ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್ ನಂತರ ನಾರ್ದರ್ನ್ ಮಹಾರಾಷ್ಟ್ರ, ವೆಸ್ಟರ್ನ್ ಉತ್ತರ ಪ್ರದೇಶ್, ವೆರಿ ಇಂಪಾರ್ಟೆಂಟ್, ಪಶ್ಚಿಮ ಉತ್ತರ ಪ್ರದೇಶ್. ಇಷ್ಟು ರಾಜ್ಯಗಳಲ್ಲಿ ಸಿಂಧೂ ನಾಗರಿಕತೆಯ ನೆಲೆಗಳು ಕಂಡುಬರ್ತವೆ. ಇದು ಪ್ರಾದೇಶಿಕ ವ್ಯಾಪ್ತಿ. ಇದು ನಾವು ಟೋಟಲ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲೇ ಹೇಳಿದ್ವಿ. 12,99,890 ಕಿಲೋಮೀಟರ್ ಅಥವಾ 13,00,000, ಭಾರತದಲ್ಲಿ 8,00,000. ಪ್ರಾದೇಶಿಕ ವಲಯ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಅಫ್ಘಾನಿಸ್ತಾನದ ಶೋಟುಗಾಯ್, ಮುಂಡಿಘಾಟ್, ಪಾಕಿಸ್ತಾನದ ಪಂಜಾಬ್, ಸಿಂಧ್, ಬಲೂಚಿಸ್ತಾನ್, ಭಾರತದ ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಉತ್ತರ ಮಹಾರಾಷ್ಟ್ರ ಮತ್ತೆ ಪಶ್ಚಿಮ ಉತ್ತರ ಪ್ರದೇಶ. ಇಷ್ಟು ಪ್ರಾದೇಶಿಕ ವಲಯಗಳಲ್ಲಿ ಸಿಂಧೂ ನಾಗರಿಕತೆಯ ನಿವೇಶನಗಳು ಹಂಚಿ ಹೋಗಿರೋದನ್ನು ನಾವು ಇವತ್ತಿನವರೆಗೆ ಉತ್ಖನನದಿಂದ ತಿಳ್ಕೊಂಡಿದ್ದೀವಿ. ಇದು ಇದರ ಒಂದು ವ್ಯಾಪ್ತಿಯ ಒಂದು ವಿವರಣೆ. ಹಾಗಾದ್ರೆ ಈ ಸಿಂಧೂ ನಾಗರಿಕತೆಯ ವ್ಯಾಪ್ತಿ ಒಟ್ಟು ಎಷ್ಟು ಅಂತ ತಿಳ್ಕೊಂಡಿವಿ ನಾವು. 12,99,000 ಅಥವಾ 13,00,000 ಅಂತ ಹೇಳಿ ಮತ್ತೆ ಪ್ರಾದೇಶಿಕ ವ್ಯಾಪ್ತಿ ಅಂತ ತಿಳ್ಕೊಂಡ್ವಿ. ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಅದನ್ನು ಕೂಡ ನಾವೀಗ ನೋಡ್ಬೇಕಾಯ್ತು. ಸಿಂಧೂ ನಾಗರಿಕತೆ ಪೂರ್ವ ಪಶ್ಚಿಮವಾಗಿ 1,600 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ವೆರಿ ಇಂಪಾರ್ಟೆಂಟ್. ಈಸ್ಟ್ ಟು ವೆಸ್ಟ್ 1,600 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ರೆ, ಉತ್ತರ ದಕ್ಷಿಣವಾಗಿ 1,100 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. ಉತ್ತರ ದಕ್ಷಿಣವಾಗಿ 1,100 ಕಿಲೋಮೀಟರ್, ಪೂರ್ವ ಪಶ್ಚಿಮವಾಗಿ 1,600 ಕಿಲೋಮೀಟರ್ ವ್ಯಾಪ್ತಿಯನ್ನ ಇದು ಹೊಂದಿದೆ. ಸೊ ಸಿಂಧೂ ನಾಗರಿಕತೆಯ ಕಟ್ಟ ಕಡೆಯ ನೆಲೆಗಳು, ಇದ್ರ ಬಗ್ಗೆ ಎಕ್ಸಾಂಪಲ್ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸಿಂಧೂ ನಾಗರಿಕತೆಯ ಕಟ್ಟ ಕಡೆಯ ನೆಲೆಗಳು ಅಂತ ಹೇಳಿದ್ರೆ ಅತ್ಯಂತ ಪೂರ್ವದ ನೆಲೆ ಯಾವುದು ಅಂತ ಕೇಳ್ತಾರೆ, ಅತ್ಯಂತ ಉತ್ತರದ ನೆಲೆ ಯಾವುದು, ಅತ್ಯಂತ ಪಶ್ಚಿಮದ ನೆಲೆ ಯಾವುದು, ಅತ್ಯಂತ ದಕ್ಷಿಣದ ನೆಲೆ ಯಾವುದು ಅನ್ನುವಂಥ ಪ್ರಶ್ನೆಗಳು ನಮಗೆ ಎಕ್ಸಾಮ್ ಅಲ್ಲಿ ಎದುರಾಗುತ್ತೆ. ಸಿಂಧೂ ನಾಗರಿಕತೆ ಅತ್ಯಂತ ಪೂರ್ವದ ನೆಲೆ ಯಾವುದು? ಸೊ ಇದನ್ನ ಅಪ್ಡೇಟ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ. ಈ ಹಿಂದೆ ಇದ್ದದ್ದೇ ಬೇರೆ, ಈಗ ಕೂಡ ಇದನ್ನ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಅದು ಏನು ಅಂತ ಹೇಳಿ ನಾವೀಗ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಸೊ ಅತ್ಯಂತ ಪೂರ್ವದ ನೆಲೆ ಪಶ್ಚಿಮ ಉತ್ತರ ಪ್ರದೇಶದ ವೆಸ್ಟರ್ನ್ ಯುಪಿ, ಪಶ್ಚಿಮ ಉತ್ತರ ಪ್ರದೇಶದ ಆಲಂಗೀರ್ಪುರ ಇದು ಅತ್ಯಂತ ಪೂರ್ವದ ನೆಲೆ. ಈ ಆಲಂಗೀರ್ಪುರ ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ಕೇಳಬಹುದು. ಮೊದಲು ಇದು ಮೀರತ್ ಜಿಲ್ಲೆಯಲ್ಲಿತ್ತು, ಈಗ ಬದಲಾಗಿದೆ, ಸಹರಾನ್ಪುರ ಜಿಲ್ಲೆಯಲ್ಲಿದೆ. ಸಹರಾನ್ಪುರ ಡಿಸ್ಟ್ರಿಕ್ಟ್ ಅಲ್ಲಿ ಕಂಡುಬರುತ್ತೆ. ಈ ಹಿಂದೆ 6 ತಿಂಗಳ ಹಿಂದೆ ಇದು ಮೀರತ್ ಜಿಲ್ಲೆಯಲ್ಲಿತ್ತು, ಈಗ ಅಪ್ಡೇಟ್ ಆಗಿದೆ, ಇದು ಸಹರಾನ್ಪುರ ಜಿಲ್ಲೆಯಲ್ಲಿದೆ. ಆಲಂಗೀರ್ಪುರ ಸಹರಾನ್ಪುರ ಜಿಲ್ಲೆಯಲ್ಲೇ ಕಂಡುಬರುತ್ತೆ. ಸೊ ಅದೇ ತರ ಅತ್ಯಂತ ಪಶ್ಚಿಮದ ನೆಲೆ ಯಾವುದು? ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರ್ತಕ್ಕಂತಹ
ಸುಪ್ತ ಜೆಂಡಾರ್. ಸುಪ್ತ ಜೆಂಡಾರ್ ಇದು ಅತ್ಯಂತ ಪಶ್ಚಿಮದ ನೆಲೆ. ಸೊ ಈ ಅತ್ಯಂತ ಪಶ್ಚಿಮದ ಆದಂತ ಸುಪ್ತ ಜೆಂಡಾರ್ ಇರಾನ್ನ ಮಕ್ರಾನ್ ಕರಾವಳಿಗೆ ಹತ್ತಿರದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಇರಾನ್ನ ಮಕ್ರಾನ್ ಕರಾವಳಿ ಸಿಂಧೂ ನಾಗರಿಕತೆಯ ಒಂದು ವಿದೇಶಿ ವ್ಯಾಪಾರ ಸಮುದ್ರ ಮಾರ್ಗದ ಮೂಲಕ ಜರುಗ್ತಾ ಇದ್ದಂತ ಒಂದು ಪ್ಲೇಸ್ ಇದು ಸುಪ್ತ ಜೆಂಡಾ. ನಮ್ಮ ಇನ್ಲ್ಯಾಂಡ್ ಅಲ್ಲಿ ನಾವು ಲೋಕಾಲ್ ನೋಡಿದ್ರೆ ಕೋಸ್ಟಲ್ ಲೈನ್ ನಲ್ಲಿ ಸುಪ್ತ ಜೆಂಡಾ ನೋಡ್ತೇವೆ. ಸುಪ್ತ ಜೆಂಡಾರ್ ಇರಾನ್ನ ಯಾವ ಕರಾವಳಿಗೆ ಹತ್ತಿರದಲ್ಲಿದೆ ಅಂತ ಕೇಳ್ತಾರೆ. ಇರಾನ್ನ ಮಕ್ರಾನ್ ಕೋಸ್ಟ್ಗೆ ತುಂಬಾ ನಿಯರೆಸ್ಟ್ ಆಗಿರ್ತಕ್ಕಂಥ ಸಿಂಧು ನೆಲೆ ಅಂತ ಹೇಳಿದ್ರೆ ಸುಪ್ತ ಜೆಂಡಾರ್ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಅತ್ಯಂತ ಉತ್ತರದ ನೆಲೆ. ಸೊ ಅತ್ಯಂತ ಉತ್ತರದ ನೆಲೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಇದು ಕೂಡ ಅಪ್ಡೇಟೆಡ್ ಆಗಿದೆ ಈಗ. ಅತ್ಯಂತ ಉತ್ತರದ ನೆಲೆ ಜಮ್ಮು ಕಾಶ್ಮೀರದ ಮಂಡ ಅಥವಾ ಮಾಂಡು ಅಂತ ಹೇಳ್ತಾ ಇದ್ದೇವೆ. ಅತ್ಯಂತ ಉತ್ತರದ ನೆಲೆ ಇದು. ಇದು ಮೊದಲು ಅಕ್ನೂರ್ ಜಿಲ್ಲೆಯಲ್ಲಿತ್ತು. ಹಿಂದೆ ಅಂದ್ರೆ ಜಮ್ಮು ಕಾಶ್ಮೀರ 371 ಚೇಂಜ್ ಮಾಡೋ ಮೊದಲೇ ಇದು ಅಕ್ನೂರ್ ಜಿಲ್ಲೆಯಲ್ಲಿತ್ತು. ಮಂಡ ಅಕ್ನೂರ್ ಜಿಲ್ಲೆಯಲ್ಲಿತ್ತು. ಈಗ ಇದು ಜಮ್ಮು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಜಮ್ಮು ಡಿಸ್ಟ್ರಿಕ್ಟ್ ಅಲ್ಲಿ ಇದು ಕಂಡುಬರುತ್ತೆ. ಮಂಡ ಅತ್ಯಂತ ಉತ್ತರದ ನೆಲೆ. ಅತ್ಯಂತ ದಕ್ಷಿಣ ನೆಲೆ ಯಾವುದು ಅಂತ ಹೇಳಿದ್ರೆ ಉತ್ತರ ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಉತ್ತರ ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ದೈಮಾಬಾದ್. ಉತ್ತರ ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ದೈಮಾಬಾದ್ ಅನ್ನ ಅತ್ಯಂತ ದಕ್ಷಿಣದ ನೆಲೆ ಅಂತ ಹೇಳಿ ಗುರುತಿಸಲಾಗಿದೆ. ಸೊ ಇದಿಷ್ಟು ಸಿಂಧು ನಾಗರಿಕತೆಯ ವ್ಯಾಪ್ತಿಗೆ ಮುಖ್ಯವಾದಂತಹ ವಿಷಯಗಳು. ಹಾಗೆ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಅಂತ ಹೇಳಿದ್ರೆ ಸಿಂಧು ನಾಗರಿಕತೆಯ ಕಾಲಘಟ್ಟ ಯಾವುದು, ಇದ್ರ ಬಗ್ಗೆ ನಾವೀಗ ಚರ್ಚೆಯನ್ನ ಮಾಡೋಣ. ಸಿಂಧು ನಾಗರಿಕತೆ ಹೇಗೆ ಬೆಳಕಿಗೆ ಬಂತು ಅಂತ ತಿಳ್ಕೊಂಡ್ವಿ. ಸಿಂಧು ನಾಗರಿಕತೆಯ ವ್ಯಾಪ್ತಿ ಎಷ್ಟು ಅಂತ ತಿಳ್ಕೊಂಡ್ವಿ. ಈಗ ಸಿಂಧು ನಾಗರಿಕತೆಯ ಕಾಲ ಕ್ರೊನಾಲಜಿ ಯಾವುದು, ಸಿಂಧು ನಾಗರಿಕತೆಯ ಕಾಲವನ್ನ ಯಾವುದು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸಿಂಧು ನಾಗರಿಕತೆಯ ಕಾಲದ ಬಗ್ಗೆ ಹಲವು ಗೊಂದಲಗಳು ಇದ್ವು. ಹಿಂದೆ ಸಿಂಧು ನಾಗರಿಕತೆಯ ಕಾಲವನ್ನ ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ರು. ಸೊ ಇದು ಹೆಚ್ಚು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಹಾಗಾಗಿ ಸಿಂಧು ನಾಗರಿಕತೆಯ ಕಾಲವನ್ನ ವೈಜ್ಞಾನಿಕವಾಗಿ ಪತ್ತೆಹಚ್ಚಲಿಕ್ಕೆ C14 ಅನ್ನುವಂತಹ ವಿಧಾನವನ್ನ ಬಳಸಲಾಗಿದೆ. C14 ಅಂದ್ರೆ ಕಾರ್ಬನ್ 14. ಇದೊಂದು ಐಸೋಟೋಪ್. ಇದು ಕಾರ್ಬನ್ 14 ಅನ್ನೋದು ಒಂದು ಐಸೋಟೋಪ್. ಈ ಐಸೋಟೋಪ್ನ ಒಂದು ರಾಸಾಯನಿಕ ವಿಧಾನದಿಂದ ಸಿಂಧು ನಾಗರಿಕತೆಯ ಪಳವಳಿಕೆಗಳ ಮೇಲೆ ಈ ರಾಸಾಯನಿಕ ವಿಧಾನವನ್ನ ಅನ್ವಯಿಸಿ ಸಿಂಧು ನಾಗರಿಕತೆಯ ಕಾಲವನ್ನ ಈಗ ನಾವು ಪರ್ಫೆಕ್ಟ್ ಆಗಿ ಪತ್ತೆ ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ C14 ಪ್ರಕಾರ ಸಿಂಧು ನಾಗರಿಕತೆಯ ಕಾಲ ಯಾವುದು, ಸಿಂಧು ನಾಗರಿಕತೆಯ ಕಾಲವನ್ನ ಯಾವುದು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. 1982ರಲ್ಲಿ ಡಾಕ್ಟರ್ DP ಅಗರ್ವಾಲ್ ಅನ್ನೋರು ಈ ವಿಧಾನವನ್ನ ಬಳಸೋದು. ಫಸ್ಟ್ ಡಾಕ್ಟರ್ DP ಅಗರ್ವಾಲ್ C14 ಅನ್ನುವಂಥ ಕೆಮಿಕಲ್ ಟೆಸ್ಟ್ ನ ಫಸ್ಟ್ ಪರಿಚಯಿಸಿದಂತಹ ವಿದ್ವಾಂಸರು 1982ರಲ್ಲಿ ಈ ಒಂದು ಕೆಮಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಅದರ ಪ್ರಕಾರ ಸಿಂಧು ನಾಗರಿಕತೆಯ ಒಂದು ಕಾಲವನ್ನ ನಿರ್ಧಾರ ಮಾಡಲಾಗಿದೆ. ಸೊ ಇದರ ಒಂದು ಆಧಾರದ ಮೇಲೆ ಸಿಂಧು ನಾಗರಿಕತೆಯ ಕಾಲಘಟ್ಟ ಯಾವುದು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ಶಕ ಪೂರ್ವ 2300ರಿಂದ 1750. ಸಾಮಾನ್ಯ ಶಕ ಪೂರ್ವ 2300ರಿಂದ 1750 ಇದನ್ನ ಸಿಂಧು ನಾಗರಿಕತೆಯ ಕಾಲಘಟ್ಟ ಅಂತ ಹೇಳಿ 1982ರಲ್ಲಿ ನಿರ್ಧಾರ ಮಾಡಲಾಯಿತು. ಅಲ್ಲಿವರೆಗೆ ಹಲವಾರು ಗೊಂದಲಗಳಿದ್ವು. ಕೆಲವರು 3000 ವರ್ಷ ಅಂತಿದ್ರು, ಕೆಲವರು 2000 ವರ್ಷ ಅಂತಿದ್ರು, ಕೆಲವರು 5000 ವರ್ಷ ಅಂತ ಹೇಳಿದ್ರು. ಸೊ ಈ ಒಂದು ವಿಷಯಕ್ಕೆ ಒಂದು ಪೂರ್ಣ ವಿರಾಮವನ್ನು ಇಡಬೇಕು ಅಂತ ಹೇಳಿ C14 ಅನ್ವಯಿಸಿ ಅದರ ಪ್ರಕಾರ ಸಿಂಧು ನಾಗರಿಕತೆಯ ಕಾಲಘಟ್ಟವನ್ನು 2300ರಿಂದ 1750 ಅಂತ ಹೇಳಿ ನಿಗದಿಗೊಳಿಸಲಾಗಿತ್ತು. ಸೊ
ಈ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಕಾಲದ ಬಗ್ಗೆ ಇದ್ದಂತಹ ಗೊಂದಲವನ್ನ ಬಗೆಹರಿಸಲಾಯಿತು. ಇತ್ತೀಚೆಗೆ ಮತ್ತೆ ಇದು ರಿವಿಸಿಟಿಂಗ್ ಮಾಡಿದ್ರು. ಇತ್ತೀಚೆಗೆ ಇದನ್ನ ಮತ್ತೆ 2014ರಲ್ಲಿ ರಿವಿಸಿಟಿಂಗ್ ಮಾಡಿ ಸುಮಾರು 50 ವರ್ಷ, ಸುಮಾರು ಹೆಚ್ಚು ಕಡಿಮೆ 30 ವರ್ಷ ಹಳೆಯದಾದಂತಹ ಈ ಒಂದು ಕಾಲಗಣನೆ ಸರಿನಾ ಅಂತ ಹೇಳಿ ಮತ್ತೆ ಎಲ್ಲ ಪಳವಳಿಕೆಗಳನ್ನ 2014ರಲ್ಲಿ C14ಗೆ ಅನ್ವಯಿಸಲಾಯಿತು. ಇದನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ 2600ರಿಂದ 1400 ಈ ಒಂದು ಸಿಂಧು ನಾಗರಿಕತೆಯ ಕಾಲಘಟ್ಟ ಅಂತ ಹೇಳಿ ಇತ್ತೀಚಿನ C14 ಮಾಹಿತಿ ನಮಗೆ ತಿಳಿಸ್ತದೆ. ಇತ್ತೀಚೆಗೆ C14 ಜೊತೆಗೆ ಹಲವಾರು ಇತರ ವೈಜ್ಞಾನಿಕ ವಿಧಾನಗಳನ್ನು ಕೂಡ ಬಳಸಲಾಗಿದೆ. ಇದು ಹಳೆ ಡೇಟು, ಇದು ಅಪ್ಡೇಟೆಡ್ ಆಗಿರೋದು ಈಗ. ಸೊ ಇತ್ತೀಚಿನ ವರದಿಗಳ ಪ್ರಕಾರ ಸಿಂಧು ನಾಗರಿಕತೆಯ ಕಾಲವನ್ನ ಸಾಮಾನ್ಯ ಶಕ ಪೂರ್ವ 2600ರಿಂದ 1400 ಅಂತ ಹೇಳಿ ಗುರುತಿಸಲಾಗಿದೆ. ಇದು ಸಿಂಧು ನಾಗರಿಕತೆಯ ಕಾಲಘಟ್ಟವನ್ನ ನಿರ್ಧಾರ ಮಾಡುವ ಬಗ್ಗೆ ಮಾಹಿತಿ. ಸೊ ಐತೆ ಸಿಂಧು ನಾಗರಿಕತೆಯ ಕಾಲಘಟ್ಟವನ್ನ ನಿರ್ಧರಿಸುವಂತಹ ಸಂದರ್ಭದಲ್ಲಿ C14 ಅನ್ನ ಅನ್ವಯಿಸಿದಂತಹ ಸಂದರ್ಭದಲ್ಲಿ ಸಿಂಧು ನಾಗರಿಕತೆಯ ಒಂದು ಸಂಪೂರ್ಣ ಸಿಂಧು ನಾಗರಿಕತೆಯ ಕಾಲಘಟ್ಟಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಲಾಯಿತು. ಸೊ ಈ ಒಂದು ಕೆಮಿಕಲ್ ಟೆಸ್ಟ್ ನ ಆಧಾರದ ಮೇಲೆ ಸಿಂಧು ನಾಗರಿಕತೆಯ ಕಾಲಘಟ್ಟಗಳನ್ನ ಸ್ಪಷ್ಟವಾಗಿ 4 ಹಂತಗಳಲ್ಲಿ ಗುರುತಿಸಲಾಗಿದೆ. ವೆರಿ ಇಂಪಾರ್ಟೆಂಟ್. ಫಸ್ಟ್ ಸ್ಟೇಜ್ ಅಲ್ಲಿ ಅದನ್ನ ಗುರುತಿಸ್ತೀವಿ. ಅದರಲ್ಲಿ 1ನೇ ಹಂತ, ಸಿಂಧು ನಾಗರಿಕತೆಯ 1ನೇ ಹಂತವನ್ನ ಏನಂತ ಕರಿತಾ ಇದ್ವಿ, ಅದರ ಕಾಲಘಟ್ಟ ಏನು, ಇದನ್ನ ಈಗ ನಾವೀಗ ಚರ್ಚೆ ಮಾಡೋಣ. 1ನೇ ಹಂತವನ್ನ ಹರಪ್ಪ ಪೂರ್ವ ಹಂತ ಅಂತ ಕರಿತೇವೆ. ಪ್ರೀ ಹರಪ್ಪನ್ ಸ್ಟೇಜ್ ಅಂತ ಕರೀತಾರೆ. ಹರಪ್ಪ ಪೂರ್ವ ಹಂತ, ಇದನ್ನ ಪ್ರೀ ಹರಪ್ಪನ್ ಸ್ಟೇಜ್ ಅಂತ ಹೇಳಿ ಗುರುತಿಸಲಾಗಿದೆ. ಹರಪ್ಪ ಪೂರ್ವ ಅಂತ ಹೇಳಿ ಇದನ್ನ ಕರೀತಾರೆ. ಸಾಮಾನ್ಯ ಶಕ ಪೂರ್ವ 5500ರಿಂದ ಇದರ ಒಂದು ಕಾಲಗಣನೆಯನ್ನ ನಿಗದಿ ಮಾಡಲಾಗಿದೆ. ಸಾಮಾನ್ಯ ಶಕ ಪೂರ್ವ 5500ರಿಂದ 3500ವರೆಗಿನ BCE 3500ವರೆಗಿನ ಕಾಲಘಟ್ಟವನ್ನ ಹರಪ್ಪ ಪೂರ್ವ ಹಂತ ಅಂತೇಳಿ ಕರೆಯಲಾಗಿದೆ. ಸೊ ಈ ಹರಪ್ಪ ಪೂರ್ವ ಹಂತದಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಸ್ಥಳಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೆಹರ್ಗರ್ ಮತ್ತು ಕಿಲ್ಗುಲ್ ಮೊಹಮ್ಮದ್ ಅನ್ನುವಂಥವು. ಮೆಹರ್ಗರ್, ಇದ್ರ ಬಗ್ಗೆ ನೈಯೋಲಿಟಿಕಲ್ ನಾವು ಸಾಕಷ್ಟು ಮಾತಾಡಿದೀವಿ. ಇನ್ನೊಂದು ಕಿಲ್ಗುಲ್ ಮೊಹಮ್ಮದ್ ಅನ್ನುವಂಥ 2 ನೆಲೆಗಳು ಪ್ರಮುಖವಾಗಿ ನಮಗೆ ಕಂಡುಬರ್ತವೆ. ನಿಯೋಲಿಟಿಕ್ ಸೈಟ್ ನಿಂದ ನಿಧಾನವಾಗಿ ನಾಗರಿಕತೆಗೊಳ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಹರಪ್ಪ ಪೂರ್ವ ಹಂತವನ್ನು ನಾವು ಗುರುತಿಸ್ತಾ ಬರ್ತೀವಿ. ಸೊ ಇದನ್ನ ಮೊದಲ ಹಂತ ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಪಶುಪಾಲನೆ ರೂಢಿಯಲ್ಲಿತ್ತು, ಹಳ್ಳಿಗಳ ರಚನೆ ಪ್ರಾರಂಭವಾಗಿತ್ತು, ಕೃಷಿ ಪ್ರಧಾನ ಕಸುವಾಗಿ ಆ ಭಾಗದಲ್ಲಿ ಕಾಣಿಸ್ಕೊಂಡಿತ್ತು. ಇದಿಷ್ಟು ಮೊದಲನೇ ಹಂತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದಂತ ವಿಶೇಷತೆಗಳು. ಸೊ ನೆಕ್ಸ್ಟ್ 2ನೇ ಹಂತ. ಮೊದಲನೇ ಹಂತವನ್ನು ನಾವು ಹರಪ್ಪ ಪೂರ್ವ ಹಂತ ಅಂತ ಹೇಳಿ ಅಭ್ಯಾಸ ಮಾಡಿದ್ವಿ. 2ನೇ ಹಂತ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅಂತ ಹೇಳಿದ್ರೆ ಆರಂಭಿಕ ಹರಪ್ಪ ಹಂತ, ಅರ್ಲಿ ಹರಪ್ಪನ್ ಪಿರಿಯಡ್ ಅಂತ ಕರಿತೀವಿ. ಆರಂಭಿಕ ಹರಪ್ಪ ಹಂತ. ಒಂದು ಪ್ರೀ ಹರಪ್ಪನ್ ಪಿರಿಯಡ್, ಇನ್ನೊಂದು ಅರ್ಲಿ ಹರಪ್ಪನ್ ಪಿರಿಯಡ್, ಆರಂಭಿಕ ಹರಪ್ಪ ಅಂತ. ಇದನ್ನ ಸಾಮಾನ್ಯ ಶಕ ಪೂರ್ವ 3500ರಿಂದ 2600 ಅಂತ ಹೇಳಿ ಗುರುತಿಸಲಾಗಿದೆ. 3500ದಿಂದ 2600 BCE ಅಂತ ಹೇಳಿ ಇದನ್ನ ಗುರುತಿಸ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಹರಪ್ಪ ಆರಂಭಿಕ ಕಾಲದಲ್ಲಿ ತಾಮ್ರವನ್ನ ಬಳಸ್ತಾ ಇದ್ರು ಅವರು. ಚಕ್ರಗಳ ಬಳಕೆ ರೂಢಿಯಲ್ಲಿತ್ತು. ಮತ್ತೆ ಚಕ್ರಗಳಿಂದ ತಯಾರಿಸಿದಂತ ಮಡಕೆಗಳ ಬಳಕೆ, ತಾಮ್ರ ಕಾಪರ್ನ ಯೂಸ್ ಮಾಡ್ತಾ ಇದ್ರು, ಚಕ್ರಗಳನ್ನ ಬಳಸ್ತಾ ಇದ್ರು, ಚಕ್ರಗಳನ್ನ ತಯಾರಿಸಿದಂತ ಮಡಕೆಗಳನ್ನ ಬಳಸ್ತಾ ಇದ್ರು, ಮರದ ನೇಗಿಲನ್ನ ಬಳಸ್ತಾ ಇದ್ರು. ಮರದ ನೇಗಿಲು, ವುಡನ್ ಪ್ಲಗ್ ನೇಗಿಲು. ಸೊ ಅದೇ ತರ ಡುಬ್ಬದ ಗೂಳಿ ವಶಿಪನಿಮಲ್ ಆಗಿತ್ತು. ಡುಬ್ಬದ ಕೋಳಿಯನ್ನ ಅವರು ಬಳಸ್ಕೊತಾ ಇದ್ರು ಮತ್ತೆ ಅದನ್ನ ಪೂಜಿಸ್ತಾ ಇದ್ರು ಕೂಡ. ಡುಬ್ಬದ ಗೂಳಿಯ ಪೂಜೆ ಇತ್ತು.
ನಾಗರ ಹಾವುಗಳನ್ನ ಪೂಜಿಸ್ತಾ ಇದ್ರು. ನಾಗರ ಹಾವುಗಳ ಪೂಜೆ ರೂಢಿಯಲ್ಲಿ ಇತ್ತು. ಹಲವಾರು ಸಂಸ್ಕೃತಿಗಳಂತ ನಾವು ಮಾತಾಡ್ನವಲ್ಲ, ಓಸಿಪಿ ಕಲ್ಚರ್ ಅಂತ ಹೇಳಿ, ಆ ಓಸಿಪಿ ಕಲ್ಚರ್ನ ಎಲ್ಲ ಲಕ್ಷಣಗಳು ಆರಂಭಿಕ ಹರಪ್ಪ ಹಂತದಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಸೊ ನೆಕ್ಸ್ಟ್ ಮೂರನೇ ಹಂತ. ಮೂರನೇ ಹಂತ ಸೊ ಮೊದಲನೇ ಹಂತವನ್ನು ನಾವು ಪ್ರೀ ಹರಪ್ಪನ್ ಪೀರಿಯಡ್, ಪೂರ್ವ ಹರಪ್ಪ ಅಂತೂ, ಎರಡನೇದು ಆರಂಭಿಕ ಹರಪ್ಪ ಅಂತೂ, ಈಗ ಮೂರನೇ ಹಂತಕ್ಕೆ ಹೋಗ್ತಾ ಇದ್ದೀವಿ. ಮೂರನೇ ಹಂತವನ್ನು ನಾವು ಪ್ರಮುಖವಾಗಿ ಹೇಳ್ತೀವಿ ಪ್ರೌಢ ಹರಪ್ಪ ಅಂತೇಳಿ ಗುರುತಿಸ್ತಾ ಇದ್ದೀವಿ. ನೇಚರ್ ಹರಪ್ಪನ್ ಪೀರಿಯಡ್, ಇದು ವೆರಿ ಇಂಪಾರ್ಟೆಂಟ್. ನಾವು ಹೆಚ್ಚು ಅಧ್ಯಯನ ಮಾಡ್ತಾ ಇರೋದು ಈ ಹಂತವನ್ನೇ, ಪ್ರೌಢ ಹರಪ್ಪ ಹಂತ. ಸಾಮಾನ್ಯ ಶಕ ಪೂರ್ವ 2600ರಿಂದ ಇದನ್ನು ನಾವು ಗುರುತಿಸ್ತೀವಿ. 2600ರಿಂದ 1800ರವರೆಗೆ, 1900ರವರೆಗೆ ಈ ಒಂದು ಹಂತವನ್ನ ಗುರುತಿಸಲಾಗಿದೆ. ಸೊ ಇದನ್ನ ಪ್ರೌಢ ಹರಪ್ಪ ಹಂತ, ಮೇಚರ್ ಹರಪ್ಪನ್ ಪಿರಿಯಡ್ ಅಂತ ಹೇಳಿ ಗುರುತಿಸ್ತೀವಿ. ಈ ಹಂತದ ವಿಶೇಷತೆಗಳೇನು ಹಾಗಾದ್ರೆ ಅಂತ ಹೇಳಿದ್ರೆ, ಈ ಹಂತದಲ್ಲಿ ದಕ್ಷವಾದ ತಂತ್ರಜ್ಞಾನವನ್ನ ಹರಪ್ಪನವರು ರೂಢಿಸ್ಕೊಂಡಿದ್ರು. ಒಂದು ಎಫಿಷಿಯಂಟ್ ಟೆಕ್ನಾಲಜಿ ಅವ್ರ ಹತ್ರ ಇತ್ತು, ದಕ್ಷ ತಂತ್ರಜ್ಞಾನ. ನಗರಗಳನ್ನು ನಿರ್ಮಾಣ ಮಾಡೋದು, ಒಳಚರಂಡಿ ವ್ಯವಸ್ಥೆ ಇತ್ತು, ಕಟ್ಟಡಗಳನ್ನ ಕಟ್ತಾ ಇದ್ರು, ಕಟ್ಟಡಗಳನ್ನ ವಾಟರ್ ಪ್ರೂಫ್ ಮಾಡ್ತಾ ಇದ್ರು, ಗ್ರೇಟ್ ಬಾತ್ ಇತ್ತು, ಉಗ್ರಾಣಗಳನ್ನ ನಿರ್ಮಿಸ್ತಾ ಇದ್ರು. ಏನ್ ಒಟ್ಟಾರೆ ಟೌನ್ ಪ್ಲಾನಿಂಗ್ ಅಂತ ಹೇಳಿ ಮುಂದೆ ಮಾತಾಡ್ತೀವಿ, ಆ ಎಲ್ಲ ತಂತ್ರಜ್ಞಾನವನ್ನ ರೂಢಿಸ್ಕೊಂಡಂತ ಎರ ಯಾವುದು ಅಂತ ಹೇಳಿದ್ರೆ ಪ್ರೌಢ ಹರಪ್ಪ ಹಂತ. ಅದನ್ನ ಮೇಚರ್ ಹರಪ್ಪನ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ನಂತರ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡ್ತಾ ಇದ್ರು, ಲೋಹದ ವಸ್ತುಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು, ಮತ್ತೆ ವೈವಿಧ್ಯಮಯವಾದ ಮಡಿಕೆಗಳನ್ನ ತಯಾರಿಸಿದ್ದಾರೆ ಇವರು. ವೈವಿಧ್ಯಮಯ ಮಡಕೆಗಳ ತಯಾರಿ, ಇವೆಲ್ಲ ಮೂರನೇ ಹಂತದಲ್ಲಿ ಅಂದ್ರೆ ಪ್ರೌಢ ಹರಪ್ಪ ಹಂತದಲ್ಲಿ ಕಂಡುಬರ್ತಕ್ಕಂಥ ವಿಶೇಷವಾದ ಲಕ್ಷಣಗಳು. ಲಾಸ್ಟ್ ಒನ್, ನಾಲ್ಕನೇ ಹಂತ. ನಾಲ್ಕನೇ ಹಂತವನ್ನ ನಾವು ಪೋಸ್ಟ್ ಹರಪ್ಪನ್ ಪಿರಿಯಡ್ ಅಂತ ಕರಿತೀವಿ. ಪೋಸ್ಟ್ ಹರಪ್ಪನ್ ಪಿರಿಯಡ್ ಅಂದ್ರೆ ಹರಪ್ಪ ನಂತರದ ಹಂತ ಅಂತ ಹೇಳಿ. ಹರಪ್ಪ ನಂತರದ ಹಂತ, ಪೋಸ್ಟ್ ಹರಪ್ಪನ್ ಪೀರಿಯಡ್ ಅಂತ ಕರಿತೀವಿ. ಇದರ ಒಂದು ಕಾಲಘಟ್ಟ ಸಾಮಾನ್ಯ ಶಕ ಪೂರ್ವ 1800ರಿಂದ 1300. 1800ರಿಂದ 1300 ಇದರ ಒಂದು ಕಾಲಘಟ್ಟ. ಇದರ ವಿಶೇಷತೆ ಅಂತಂದ್ರೆ, ಹರಪ್ಪ ನಂತರದ ಹಂತದ ನಂತರ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ನಗರಗಳು ಯಾವ ರೀತಿ ಪತನವಾದ, ಹರಪ್ಪ ನಗರಗಳ ಡಿಕ್ಲೈನ್ ಆಫ್ ಇಂಡಸ್ ಸಿಟೀಸ್ ಅಂತ ನೋಡ್ತೀವಿ. ಹರಪ್ಪ ನಗರಗಳ ಅವನತಿ ಬಗ್ಗೆ ನೋಡ್ತೀವಿ. ಆಗಿದ್ದಂತ ಕುಂಭಗಾರಿಕೆ, ಪಾಟ್ರಿ ಬಗ್ಗೆ ನೋಡ್ತೀವಿ. ಮತ್ತೆ ಕೆಲವು ಪಾಟ್ರಿ ಮುಂದುವರೆದಿದೆ, ಮುಂದುವರಿದ ಪಾಟ್ರಿಯನ್ನ ನೋಡ್ತೀವಿ. ವಿಶೇಷವಾಗಿ ಈ ಹಂತದಲ್ಲಿ ಒಂದು ಬದಲಾವಣೆ ಆಯಿತು. ಹರಪ್ಪ ನಂತರದ ಜನಾಂಗ ಹರಪ್ಪ ನಗರಗಳ ಅವನತಿಯನ್ನ ಕಣ್ಣಾರೆ ಕಂಡಿದ್ದವರು ನಗರಗಳನ್ನ ಕಟ್ಟೋದ್ರಿಂದ ಎಷ್ಟು ಅಪಾಯ ಇದೆ ಅಂತ ಅರ್ಥಕೊಂಡು ನದಿಗಳ ಪಕ್ಕದಲ್ಲಿ ನಿರ್ಮಾಣ ಮಾಡ್ತಿದ್ದ ನಗರಗಳನ್ನ ಚೇಂಜ್ ಮಾಡಿ ಮತ್ತೆ ಅವರು ನದಿಗಳಿಂದ ದೂರ ಇರ್ತಕ್ಕಂತಹ ಗ್ರಾಮೀಣ ಜೀವನಕ್ಕೆ ವಾಪಸ್ ಆದ್ರು. ಇದು ಹರಪ್ಪ ನಂತರದ ಹಂತದ ಒಂದು ಪ್ರಮುಖವಾದಂತಹ ಲಕ್ಷಣ. ಅವ್ರು ಸಿಟಿಸನ್ಸ್ ಲೈಫ್ ನ ಅನುಭವಿಸಿ ಅದರ ದುರಂತವನ್ನ ಕಣ್ಣಾರೆ ಕಂಡು ಈ ರೀತಿ ನಾವು ಅಳಿಯುವುದರ ಬದಲು ಬದುಕೋಣ ಅನ್ನೋ ಉದ್ದೇಶಕ್ಕೆ ನದಿಗಳಿಂದ ದೂರ ಸರಿದು ಗ್ರಾಮೀಣ ಜೀವನವನ್ನ ಮತ್ತೆ ಪ್ರಾರಂಭ ಮಾಡುದು. ಗ್ರಾಮದಿಂದ ಶುರುವಾಗಿ ನಗರವಾಗಿ ಬದಲಾಗಿದ್ದಂತ ನಾಗರಿಕತೆ ಮತ್ತೆ ಗ್ರಾಮೀಣ ನಾಗರಿಕತೆಗೆ ಮರಳಿದ್ದನ್ನ ನಾವಿಲ್ಲಿ ನೋಡ್ಬಹುದು. ಇದಿಷ್ಟು ಸಿಂಧು ನಾಗರಿಕತೆಯ ಕಾಲಘಟ್ಟವನ್ನ ಚರ್ಚೆ ಮಾಡುವಾಗ ನಾವು ತಿಳ್ಕೊಂಡಂತಹ ಪ್ರಮುಖವಾದಂತಹ ಅಂಶಗಳು. ಸೊ ನಾವೀಗ 3 ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು, ಸಿಂಧು ನಾಗರಿಕತೆ ಹೇಗೆ ಬೆಳಕಿಗೆ ಬಂತು ಅಂತ ತಿಳ್ಕೊಂಡ್ವಿ. ಇನ್ನೊಂದು, ಸಿಂಧು ನಾಗರಿಕತೆಯ ವ್ಯಾಪ್ತಿ ಹೇಗಿದೆ ಅಂತ ತಿಳ್ಕೊಂಡ್ವಿ. ಸಿಂಧು ನಾಗರಿಕತೆಯ ಕಾಲಘಟ್ಟಗಳು ಯಾವುದು, ಅದು ವೈಜ್ಞಾನಿಕ ಕಾಲಘಟ್ಟವನ್ನ ಹೇಗೆ ನಿರ್ಧರಿಸಿದ್ರು, ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಿದೀವಿ. ಎಷ್ಟು ಸಿಂಧು ನಾಗರಿಕತೆಯ ನಿರ್ಮಾಪಕರು ಯಾರು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸಿಂಧು ನಾಗರಿಕತೆಯ ನಿರ್ಮಾಪಕರು, ಇಂಥ ಒಂದು ಶ್ರೀಮಂತ ನಾಗರಿಕತೆಯನ್ನ ನಿರ್ಮಿಸಿಕೊಟ್ಟಂತಹ ಜನಾಂಗ ಯಾವುದು, ಇದ್ರ ಬಗ್ಗೆ ವಿದ್ವಾಂಸರಿಗೆ ಜಿಜ್ಞಾಸೆ ಉಂಟಾಯ್ತು, ಅದನ್ನು ತಿಳ್ಕೊಳ್ಳುವಂತಹ ಕುತೂಹಲ ಉಂಟಾಯ್ತು. ಇದೊಂದಿಷ್ಟು ಪ್ರಮುಖವಾದಂತಹ ಅಂಶ ಇದೆ. ಸೊ ಅದನ್ನ ನಿಮ್ಮ ಹೊತ್ತಿಗೆ ಹಂಚ್ಕೋತೀನಿ. ಏನು ಅಂತ ಹೇಳಿದ್ರೆ, ಹರಪ್ಪ
ಹಂತಗಳಲ್ಲಿ 3, 4, 5ನೇ ಹಂತವನ್ನ ಒಂದು ವಿಶೇಷ ಹೆಸರಿನಿಂದ ಕರೆಯಲಾಗಿದೆ. ಜಿಮ್ ಜಾಫರ್ ಅನ್ನುವಂತಹ ವಿದ್ವಾಂಸರು, ಜಿಮ್ ಜಾಫರ್ ಜಿಮ್ ಜಾಫರ್ ಅನ್ನುವಂತಹ ವಿದ್ವಾಂಸರು ಹರಪ್ಪದ ಕೊನೆಯ 3 ಹಂತಗಳನ್ನ ವಿಶೇಷವಾದಂತಹ ಹೆಸರುಗಳಿಂದ ಗುರುತಿಸಿದ್ದಾರೆ. ಅದರಲ್ಲಿ ಅರ್ಲಿ ಹರಪ್ಪನ್ ಪೀರಿಯಡ್ ಅಂತ ನಾವೇನ್ ಕರೆದ್ವಿ, ಅರ್ಲಿ ಹರಪ್ಪನ್ ಪೀರಿಯಡ್ ಅನ್ನ ಅವರು ರೀಜನಲೈಸೇಷನ್ ಎರಾ ಅಂತ ಹೇಳಿ ಕರೆದಿದ್ದಾರೆ. ರೀಜನಲೈಸೇಷನ್ ಎರಾ ಕನ್ನಡದಲ್ಲಿ ಹೇಳೋದಾದ್ರೆ ಪ್ರಾದೇಶಿಕ ಯುಗ ಅಂತ ಕರೀತಾರೆ. ಅದನ್ನು ವೆರಿ ಇಂಪಾರ್ಟೆಂಟ್. ಇದು ಯಾರು ಹಾಗಂತ ಕರೆದಿರೋರು? ಜಿಮ್ ಜಾಫರ್. ಯಾವುದನ್ನ? ಆರಂಭಿಕ ಹರಪ್ಪ ಸಂಸ್ಕೃತಿಯನ್ನ, ಅರ್ಲಿ ಹರಪ್ಪನ್ ಕಲ್ಚರ್ನ ಪ್ರಾದೇಶಿಕ ಯುಗ, ರೀಜನಲೈಸೇಷನ್ ಎರಾ ಅಂತ ಹೇಳಿ ಕರೆದಿದ್ದಾರೆ. ಅದೇ ತರ ಪ್ರೌಢ ಹರಪ್ಪ ಅಂತವನ್ನ, ಅಂದ್ರೆ ಮೇಜರ್ ಹರಪ್ಪನ್ ಪೀರಿಯಡ್ ಅವ್ರೇಂತ ಕರೀತಾರೆ? ಇಂಟಿಗ್ರೇಷನ್ ಎರಾ ಅಂತ ಕರೀತಾರೆ. ಐಕ್ಯತಾ ಯುಗ ಅಂತ ಕರೀತಾರೆ. ಐಕ್ಯತಾ ಯುಗ. ಪ್ರಿಯ ಹರಪ್ಪನ್ ಪೀರಿಯಡ್ ನ ಪ್ರಾದೇಶಿಕ ಯುಗ ಅಂತಲೂ, ಮೇಜರ್ ಹರಪ್ಪನ್ ಪೀರಿಯಡ್ ನ ಐಕ್ಯತಾ ಯುಗ ಅಂತಲೂ, ಪೋಸ್ಟ್ ಹರಪ್ಪನ್ ಪೀರಿಯಡ್ ಅನ್ನ ಅಂದ್ರೆ ಹರಪ್ಪ ನಂತರದ ಕಾಲವನ್ನ ಅವರು ಸ್ಥಳೀಯ ಯುಗ ಅಂತ ಕರೀತಾರೆ. ಲೋಕಲ್ ಎರಾ ಅಂತ ಹೇಳಿ ಕರೀತಾರೆ. ಸ್ಥಳೀಯ ಯುಗ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಕರೆದಿರುವಂತ ವಿದ್ವಾಂಸ ಅಂತ ಹೇಳಿದ್ರೆ ಜಿಮ್ ಜಾಫರ್. ಜಿಮ್ ಜಾಫರ್ ಅನ್ನುವಂತಹ ವಿದ್ವಾಂಸರು ಈ ಹಂತವನ್ನ ಗುರುತಿಸ್ತಾರೆ. ಸೊ ನೆಕ್ಸ್ಟ್ ಈಗ ನಾವು ನಿರ್ಮಾಪಕರ ಬಗ್ಗೆ ಹೋಗೋಣ. ನಿರ್ಮಾಪಕರ ಬಗ್ಗೆ ತಿಳ್ಕೊಳ್ಬೇಕು. ಈಗ ನಿರ್ಮಾಪಕರು ಇದೊಂದು ಪ್ರಾಚೀನ ಶ್ರೀಮಂತ ನಾಗರಿಕತೆಯನ್ನ ಕೊಟ್ಟಂತಹ ಸಿಂಧು ಜನಾಂಗ ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಒಂದು ಜನಾಂಗದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಒಂದು ಜೀವ ವಿಜ್ಞಾನ ಅಧ್ಯಯನಕ್ಕೆ ನಾವು ಅದನ್ನ ಒಳಗೊಳಿಸಬೇಕು. ಜನಾಂಗದ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಶಾಖೆಯನ್ನ ಜೀವ ವಿಜ್ಞಾನ ಶಾಖೆ ಅಂತೇಳಿ ಕರಿತೇವೆ. ಈ ಜೀವ ವಿಜ್ಞಾನ ಶಾಖೆಯಲ್ಲಿ ಪ್ರಮುಖವಾಗಿ ನಾವು ಏನ್ ಹೇಳ್ತೀವಿ, ಒಂದು ಜನಾಂಗ ಅಂತಂದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಏನ್ ಕೊಡ್ತೀವಿ ಅಂತಂದ್ರೆ ಅನುವಂಶೀಯತೆಯಿಂದ ಕೂಡಿರ್ತಕ್ಕಂತಹ ಒಂದು ಸಮೂಹವನ್ನ ಜನಾಂಗ ಅಂತ ಕರಿಬಹುದು. ಅನುವಂಶೀಯತೆ ಅಂದ್ರೆ ಒಂದು ಜೀನೋ ಅಥವಾ ಜೀನೋ ಕ್ಲಾನ್ ಅಂತ ಅದನ್ನ ಕರಿತಾರೆ. ಸೊ ಒಂದು ಅನುವಂಶೀಯತೆಯಿಂದ ಕೂಡಿರ್ತಕ್ಕಂಥ ಒಂದು ಜನ ಸಮುದಾಯವನ್ನ ಜನಾಂಗ ಅಂತ ಕರೀಬಹುದು. ಅಂತ ಅನುವಂಶೀಯತೆ ಆಧಾರದ ಮೇಲೆ ಹಲವು ಜನಾಂಗಗಳನ್ನ ವಿದ್ವಾಂಸರು ವಿಶ್ವದಾದ್ಯಂತ ವಿಂಗಡಣೆ ಮಾಡಿದ್ದಾರೆ, ಬೇರೆ ಬೇರೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ನಾವು ಮಾತಾಡೋದಾದ್ರೆ ಸಿಂಧು ನಾಗರಿಕತೆಯಲ್ಲಿ ಸಿಕ್ಕಂತಹ ಹಲವಾರು ಅಸ್ಥಿ ಪಂಜರಗಳನ್ನ, ತಲೆಬುರುಡೆಗಳನ್ನ ಈ ಒಂದು ಅಧ್ಯಯನಕ್ಕೆ ಪರಿಗಣಿಸಲಾಯಿತು. ಅಸ್ಥಿ ಪಂಜರ ಮತ್ತು ತಲೆಬುರುಡೆ, ಸೊ ಇವುಗಳನ್ನ ಅಧ್ಯಯನಕ್ಕೆ ಒಳಪಡಿಸ್ತಾ ಇತ್ತು. ವಿಶೇಷವಾಗಿ ತಲೆಬುರುಡೆಯನ್ನು ಅಧ್ಯಯನಕ್ಕೆ ಒಳಪಡಿಸ್ತಾ ಇತ್ತು. ತಲೆಬುರುಡೆಯನ್ನ ಅಧ್ಯಯನಕ್ಕೆ ಒಳಪಡಿಸುವಂತ ಶಾಸ್ತ್ರವನ್ನ ಕಾರ್ನಿಯೋಲಜಿ ಅಂತ ಕರೀತಾರೆ. ತಲೆಬುರುಡೆ ಅಧ್ಯಯನ ಶಾಸ್ತ್ರ ಅಂತ. ಅದು ಕಾರ್ನಿಯೋಲಜಿ ಅಂತ ಹೇಳಿದ್ರೆ ತಲೆಬುರುಡೆ ಅಧ್ಯಯನ ಶಾಸ್ತ್ರ ಅಂತ ಹೇಳಿ. ಒಂದು ಜನಾಂಗದ ಲಕ್ಷಣಗಳನ್ನ ಪತ್ತೆಹಚ್ಚಬೇಕಾದ್ರೆ ಅದು ಅತ್ಯಂತ ಮಹತ್ವವಾದಂತ ಅಧ್ಯಯನ. ಆ ಅಧ್ಯಯನವನ್ನ ಕೈಗೊಳ್ಳಾಯಿತು. ಈ ಅಧ್ಯಯನವನ್ನ ಕೈಗೊಂಡಂತಹ ವಿದ್ವಾಂಸರು ಯಾರು ಅಂತ ಹೇಳಿದ್ರೆ BS ಗುಹಾ ಅಂತ ಹೇಳಿ. BS ಗುಹಾ ವಿದ್ವಾಂಸರು ಸಿಂಧು ನಾಗರಿಕತೆಯ ಉತ್ಖನನ ಸಂಬಂಧಿಸಿದಂತಹ ಅಸ್ಥಿಪಂಜರಗಳು ಮತ್ತು ತಲೆಬುರುಡೆಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದ್ರು. ಅದರ ಆದಾದ್ಮೇಲೆ ಸಿಂಧು ನಾಗರಿಕತೆಯ ಜನಾಂಗಕ್ಕಿದ್ದಂತ ಪ್ರಶ್ನೆಯನ್ನ ಬಗೆಹರಿಸಲಾಯಿತು. ಸೊ ಅದರ ಆಧಾರದ ಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ 4 ಜನಾಂಗಗಳ ಲಕ್ಷಣಗಳು ನಮ್ಗೆ ಗೋಚರ ಆದ್ವು. ಸಿಂಧು ನಾಗರಿಕತೆಯ ನಿರ್ಮಾಪಕರು ಯಾರು ಅನ್ನೋ ಪ್ರಶ್ನೆಗೆ ಇದನ್ನ ಉತ್ತರವಾಗಿ ನಾವು ಪರಿಗಣಿಸಿದ್ವಿ. ಆ ತಲೆಬುರುಡೆಯನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ಸಿಕ್ಕಂತಹ ಜನಾಂಗಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಪ್ರೋಟೋ ಅಸ್ಟ್ರೋಲಾಯ್ಡ್, ಇನ್ನೊಂದು ಮೆಡಿಟರೇನಿಯನ್, ಇನ್ನೊಂದು ಮಂಗೋಲಾಯ್ಡ್, ಇನ್ನೊಂದು ಆಲ್ಡಿನಾಯ್ಡ್. ಈ 4 ಜನಾಂಗಗಳ ಲಕ್ಷಣಗಳುಳ್ಳ ಅಸ್ಥಿಪಂಜರ ಮತ್ತು ತಲೆಬುರುಡೆಗಳು ಸಿಂಧು ನಾಗರಿಕತೆಯ ಉತ್ಖನನದಲ್ಲಿ ದೊರೆತವು. ಈಗ ವಿದ್ವಾಂಸರು ಒಂದು ನಿರ್ಧಾರಕ್ಕೆ ಬಂದ್ರು. ಅಂದ್ರೆ ಸಿಂಧು ನಾಗರಿಕತೆಯನ್ನ ಯಾವುದೇ ಒಂದು ಜನಾಂಗ ನಿರ್ಮಿಸಿಲ್ಲ.
ಸಿಂಧು ನಾಗರಿಕತೆ ನಿರ್ಮಾಪಕರು ಯಾರು ಅಂದ್ರೆ ಉತ್ತರ. ಸಿಂಧು ನಾಗರಿಕತೆ ನಿರ್ಮಾಪಕರು ಅಂದ್ರೆ ಅದು ವಿವಿಧ ಜನಾಂಗಗಳಿಂದ ಕೂಡಿದ ನಾಗರಿಕತೆ. ವೆರಿ ಇಂಪಾರ್ಟೆಂಟ್. ವಿವಿಧ ಜನಾಂಗಗಳಿಂದ ಮಲ್ಟಿ ರೇಷಿಯೋ ಸಿವಿಲೈಸೇಷನ್ ಅಂತ ಅದನ್ನ ಕರೀಬೇಕು ಹೊರತು ಯಾವುದೇ ಒಂದು ಜನಾಂಗವನ್ನ ಕುರಿತು ಹೇಳುವ ಹಾಗಿಲ್ಲ ಅಂತ ಹೇಳಿ ನಿರ್ಧಾರಕ್ಕೆ ಬಂದ್ರು. ಸಿಂಧು ನಾಗರಿಕತೆ ನಿರ್ಮಾಪಕರು ಯಾರು ಅಂದ್ರೆ ವಿವಿಧ ಜನಾಂಗಗಳು ಅನ್ನುವಂತ ತೀರ್ಮಾನಕ್ಕೆ ಬರಲಾಗಿದೆ. ಹಾಗಾದ್ರೆ ಇದನ್ನ ನಾವು ಒಂದು ಸೈಂಟಿಫಿಕ್ ಮೆಥಡ್ ಆಗಿ ಈಗ ತಿಳ್ಕೊಂಡಿದ್ದೀವಿ. ಇದಕ್ಕೂ ಮೊದಲೇ ಯಾವ ವಾದ ಇತ್ತು, ಸಿಂಧು ನಾಗರಿಕತೆ ನಿರ್ಮಾಪಕರ ಬಗ್ಗೆ ಯಾವ ವಾದ ಇತ್ತು ಅಂತ ನಾವು ನೋಡೋದಾದ್ರೆ, ಸಿಂಧು ನಾಗರಿಕತೆಯ ನಿರ್ಮಾಪಕರ ಬಗ್ಗೆ ಪ್ರಮುಖವಾಗಿ 2 ಸಿದ್ಧಾಂತಗಳು ಈ ಮೊದಲು ಪ್ರಚಲಿತದಲ್ಲಿ ಇದ್ವು. ಒಂದನ್ನ ಪ್ರಸರಣ ಸಿದ್ಧಾಂತ ಅಂತ ಕರಿತೀವಿ, ಎಕ್ಸ್ಟೆನ್ಷನ್ ಥಿಯರಿ, ಪ್ರಸರಣ ಸಿದ್ಧಾಂತ. ಇನ್ನೊಂದು ದೇಶೀಯ ಸಿದ್ಧಾಂತ, ಇಂಡಿಜಿಯಸ್ ಥಿಯರಿ ಅಂತ ಹೇಳಿ ಕರೀತಾರೆ. ಸೊ ಇದು ಸೈಂಟಿಫಿಕ್ ಮೆಥಡ್ ಮೊದಲೇ ಇದ್ದಂತಹ 2 ಸಿದ್ಧಾಂತಗಳು. ಪ್ರಸರಣ ಸಿದ್ಧಾಂತ ಏನ್ ತಿಳಿಸುತ್ತೆ, ಪ್ರಸರಣ ಸಿದ್ಧಾಂತದ ಪ್ರಮುಖ ತಿರುಳು ಏನು ಅಂತ ಹೇಳಿದ್ರೆ, ಪ್ರಸರಣ ಸಿದ್ಧಾಂತವನ್ನ ಕೊಟ್ಟಂತವರು ಮ್ಯಾಕ್ಡೊನಾಲ್ಡ್ ಮತ್ತೆ ಎಂ ವೀಲರ್ ಅನ್ನುವಂತಹ ವಿದ್ವಾಂಸರು. ಮ್ಯಾಕ್ಡೊನಾಲ್ಡ್ ಮತ್ತೆ ಎಂ ವೀಲರ್, ಮಾರ್ಟಿಮೋರ್ ವೀಲರ್ ಅಂತ ಹೇಳಿ ಈ 2 ವಿದ್ವಾಂಸರು ಪ್ರಸರಣ ಸಿದ್ಧಾಂತವನ್ನ ಕೊಟ್ರು. ಇವರ ಪ್ರಕಾರ ಸಿಂಧು ನಾಗರಿಕತೆಯ ಜನಾಂಗ ಮೂಲತಃ ಇವರು ಮೆಸಪಟೋಮಿಯಾದಿಂದ ಬಂದವರು, ಅಲ್ಲಿಂದ ಪ್ರಸರಣ ಆಗಿದ್ದಾರೆ. ಮೂಲತಃ ಮೆಸಪಟೋಮಿಯಾದಿಂದ ಬಂದವರು. ಆನಂತರ ಇಲ್ಲಿ ಸಿಂಧು ನಾಗರಿಕತೆ ಒಂದು ನಾಗರಿಕತೆ ನಿರ್ಮಾಣ ಮಾಡಿದ್ದಾರೆ. ಸಿಂಧು ನಾಗರಿಕತೆ ಮತ್ತು ಮೆಸಪಟೋಮಿಯಾ ನಾಗರಿಕತೆಗೆ ಕೆಲವು ಸಾದೃಶ್ಯಗಳಿವೆ, ಅಂದ್ರೆ ಸಮಾನ ಅಂಶಗಳಿವೆ. ಅದರ ಆಧಾರದ ಮೇಲೆ ಮೂಲ ಜನಾಂಗ ಇವರು ಮೆಸಪಟೋಮಿಯಾದವರು. ಮೆಸಪಟೋಮಿಯಾದಿಂದ ಬಂದು ಇಲ್ಲಿ ಸಿಂಧು ನಾಗರಿಕತೆಯನ್ನು ಕಟ್ಟಿದ್ದಾರೆ ಅನ್ನೋದನ್ನ ಪ್ರಸರಣ ಸಿದ್ಧಾಂತ ಅಂತ ಕರಿತೀವಿ. ಅದನ್ನು ಕೊಟ್ಟವರು ಮ್ಯಾಕ್ಡೊನಾಲ್ಡ್ ಮತ್ತೆ ಎಂ ವೀಲರ್. ಸೊ ಇದನ್ನ ಕೆಲವು ವಿದ್ವಾಂಸರು ಒಪ್ಪಲಿಲ್ಲ. ಅದನ್ನ ನಾವು ಕೆಲವು ವಿದ್ವಾಂಸರು ಏನ್ ಮಾಡಿದ್ರು, ಇಲ್ಲ ಸಿಂಧು ಜನ ಹೊರಗಿನಿಂದ ಬಂದು ನಾಗರಿಕತೆ ನಿರ್ಮಾಣ ಮಾಡಿದವರಲ್ಲ, ಅವರು ಭಾರತೀಯರೇ, ಸ್ಥಳೀಯರೇ. ಅಂದ್ರೆ ಈ ಮೊದಲು ನಿಯೋಲಿಥಿಕ್ ಜನ ಏನಿದ್ರು, ಅಲ್ಲಿ ನವಶಿಲಾಯುಗದ ಜನ ಏನಿದ್ರು, ಆ ಜನರೇ ಮುಂದುವರಿದ ಜೀವನವನ್ನ ಮಾಡಿ ಒಂದು ನಾಗರಿಕತೆ ನಿರ್ಮಾಣಕ್ಕೆ ಕಾರಣರಾದ್ರು ಅನ್ನುವಂತ ಸಿದ್ಧಾಂತವನ್ನ ಮಂಡಿಸಿದ್ರು. ಅದನ್ನ ದೇಶೀಯ ಸಿದ್ಧಾಂತ ಅಂತ ಹೇಳಿ ಕರೆದ್ವಿ. ಈ ಸಿದ್ಧಾಂತವನ್ನ ಕೊಟ್ಟಂತವರು 3 ಜನ ಪ್ರಮುಖವಾಗಿ. ಅಮಲಾನಂದ ಘೋಷ್ ಅನ್ನುವವರು, ಎ ಘೋಷ್ ಅಂತ ಕರಿತೀವಿ, ಅಮಲಾನಂದ ಘೋಷ್. ಮತ್ತೊಬ್ರು ಆಲ್ಕಿನ್ಸ್ ಅಂತ ಹೇಳಿ, ಇನ್ನೊಬ್ರು ಭಾರತೀಯ ವಿದ್ವಾಂಸರು ಸಂಕಾಲಿಯ. ಈ 3 ಜನ ವಿದ್ವಾಂಸರು ಸಿಂಧು ನಾಗರಿಕತೆ ಜನ ಹೊರಗಿನಿಂದ ಬಂದಂತವರಲ್ಲ, ಅವರು ಸ್ಥಳೀಯರೇ, ಇಲ್ಲಿಯವರೇ ಅನ್ನುವಂತಹ ಮಾಹಿತಿನ ಕೊಟ್ಟರು. ಅವರು ಸ್ಥಳೀಯರಾಗಿದ್ದಾರೆ ಅಂತ ಹೇಳಿದ್ರು. ಸೊ ಈ ನಂತರ ಇನ್ನೊಬ್ಬ ವಿದ್ವಾಂಸರು ಎ.ಎಲ್. ಭಾಷಂ ಅಂತೇಳಿ, ಎ.ಎಲ್. ಭಾಷಂ ಅಂತೇಳಿ ಇವರೊಂದು ಫೇಮಸ್ ಕೃತಿ ಇದೆ, ವಂಡರ್ ದಟ್ ವಾಸ್ ಇಂಡಿಯಾ ಅಂತೇಳಿ. ಭಾರತವೆಂಬ ಪ್ರಾಚೀನ ಭಾರತವೆಂಬ ಅದ್ಭುತ ಅನ್ನುವಂಥ ಕೃತಿಯನ್ನು ಇವರು ಬರೆದಿದ್ದಾರೆ, ಎ.ಎಲ್. ಭಾಷಂ ಅಂತೇಳಿ. ಇವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಏನಂತ ಹೇಳಿದ್ರೆ, ಇವರು ಈ ಮೇಲ್ಕಂಡ ವಿದ್ವಾಂಸ ಕೊಟ್ಟಂತ ಅಭಿಪ್ರಾಯವನ್ನೇ ಎತ್ತಿ ಹಿಡಿದಿದ್ದಾರೆ. ಏನು ಅಂತ ಹೇಳಿದ್ರೆ, ಸಿಂಧು ನಾಗರಿಕತೆ ಜನ ಮೆಸಪಟೋಮಿಯಾದಿಂದ ಬಂದವರಲ್ಲ ಅಥವಾ ಮಧ್ಯ ಏಷ್ಯಾದಿಂದ ಬಂದವರಲ್ಲ, ಅವರು ಮೂಲತಃ ಭಾರತೀಯರೇ, ಸ್ಥಳೀಯರೇ, ಇಲ್ಲಿದ್ದಂತಹ ಸಮುದಾಯದವರೇ ಸಿಂಧು ನಾಗರಿಕತೆಯ ಏಳಿಗೆಗೆ ಕಾರಣರು ಅನ್ನುವಂತಹ ಅಭಿಪ್ರಾಯವನ್ನ ಕೊಡ್ತಾರೆ. ಇದನ್ನ ನಾವು 2 ಸಿದ್ಧಾಂತಗಳಾಗಿ ತಿಳ್ಕೊಂಡಿದ್ದೀವಿ. ಸೊ ಮುಂದೆ ನಾವು ಪ್ರಮುಖವಾಗಿ ಇನ್ನೊಂದು ಚರ್ಚೆ ಭಾರತದಲ್ಲೇ ಶುರುವಾಗುತ್ತೆ. ಏನು, ಸಿಂಧು ನಾಗರಿಕತೆಯ ಜನಾಂಗ ಲಕ್ಷಣಗಳನ್ನ ಗುರುತಿಸಿದ ಮೇಲೆ 4 ಜನಾಂಗಿಕ ಲಕ್ಷಣಗಳು ಕಂಡು ಬಂದವು. ಈ 4 ಜನಾಂಗಿಕ ಲಕ್ಷಣಗಳ ಆಧಾರದ ಮೇಲೆ ಕೆಲವು ವಾದ ವಿವಾದಗಳು ಶುರುವಾದವು. ಸಿಂಧು ನಾಗರಿಕತೆಯ ಜನರ ಮುಂದಿನ ಪೀಳಿಗೆ ಭಾರತದಲ್ಲಿ ಇದೆಯಾ, ಇದ್ರ ಬಗ್ಗೆ ಅಧ್ಯಯನ ನಡೀಬೇಕು ಅನ್ನುವಂಥ ಚರ್ಚೆ ಶುರುವಾಯಿತು. ಅದರ ಮುಂದಿನ ಪೀಳಿಗೆ ಯಾವುದು, ಆ ಪೀಳಿಗೆ ಈಗಲೂ ಇದೆಯಾ ಭಾರತದಲ್ಲಿ, ಇದ್ರ ಬಗ್ಗೆ ಕುತೂಹಲ ಉಂಟಾಯಿತು. ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹಲವಾರು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಾಯಿತು. ಅದರಂತೆ ಒಂದು ರಿಸಲ್ಟ್ ಬಂತು. ಏನು, ಸಿಂಧು ನಾಗರಿಕತೆಯ 4 ಜನಾಂಗಗಳಿದೆಯಲ್ಲ, ಪೋಟೋ ಆಸ್ಟ್ರಲಾಯ್ಡ್, ಮೆಡಿಟರೇನಿಯನ್, ಮಂಗೋಲಾಯ್ಡ್ ಮತ್ತೆ ಆಲ್ಡಿನಾಯ್ಡ್, ಈ 4 ಜನಾಂಗಗಳ ಲಕ್ಷಣವುಳ್ಳ ಜನ ಇವತ್ತಿಗೂ ಕೂಡ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ವಾಸಿಸ್ತಾ ಇದ್ದಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್,
ತೆಲಂಗಾಣ. ಈ 5 ರಾಜ್ಯಗಳಲ್ಲಿ ಆ 4 ಜನಾಂಗಗಳ ಲಕ್ಷಣಗಳ ಜನ ಇವತ್ತಿಗೂ ಇದ್ದಾರೆ. ಒಟ್ಟಾಗಿ 5 ರಾಜ್ಯಗಳನ್ನ ದ್ರಾವಿಡ ರಾಜ್ಯಗಳು ಅಂತ ಕರೀತಾರೆ. ದ್ರಾವಿಡ ರಾಜ್ಯಗಳು ಅಂತ ಹೇಳಿ ಕರೀತಾರೆ. ಸೊ ಹಾಗಾದ್ರೆ ಸಿಂಧು ನಾಗರಿಕತೆ ನಿರ್ಮಾಪಕರು ದ್ರಾವಿಡರು ಎನ್ನಬಹುದೇ ಅನ್ನೋದು ಪ್ರಶ್ನೆ. ಸಿಂಧು ನಾಗರಿಕತೆ ಜನಾಂಗವನ್ನ ದ್ರಾವಿಡರು ಅಂತ ಕರಿಬಹುದೇ, ಸಿಂಧು ನಾಗರಿಕತೆ ನಿರ್ಮಾಪಕರು ದ್ರಾವಿಡರು ಅಂತ ಹೇಳ್ಬಹುದೇ ಅಂತ ಯಾರು ಹೇಳ್ತೀರಾ? ಹೇಳ್ಬೋದು ದ್ರಾವಿಡರು ಅಂತ? ಹೇಳಿ ಯಾರಾದ್ರು. ಸಿಂಧು ನಾಗರಿಕತೆ ಜನಾಂಗವನ್ನ ದ್ರಾವಿಡರು ಅಂತ ಕರಿಬಹುದಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೀಯಾ ಅಂದೆ. ಯಾರು ರಿಪ್ಲೈ ಮಾಡಿಲ್ಲ ಅಂದ್ರೆ ಕ್ಲಾಸ್ ಸ್ಟಾಪ್ ಮಾಡ್ತೀನಿ. ಕೇಳಿಸ್ತಿದೆ ಸರ್. ಯಾರು ಮಾತಾಡಿ ಮತ್ತೆ, ನನ್ಗೆ ಗೊತ್ತಾಗದಂಗೆ. ಸರ್ ಅದು ಕೇವಲ ಭಾಷಾ ಸೂಚಕವಾದ ಪದ, ಹಾಗಾಗಿ ಅದನ್ನ ಕರೆಯಕ್ಕಾಗಲ್ಲ ಸರ್. ಬಾಕಿ ಅವ್ರು ಏನ್ ಹೇಳ್ತಾರೆ ಹೊಸಬ್ರು? ಅರುಣ್ ಕುಮಾರ್, ಉಮೇಶ್ ಯಾರು ಮಾತಾಡಿ ನೀವು ಒಂಚೂರು. ವಾಯ್ಸ್ ಹೇಗಿದೆ ಕೇಳೋಣ. ಅರುಣ್ ಕುಮಾರ್, ಉಮೇಶ್, ದೇವರಾಜು, ರೂಪಾ ಮೇಡಮ್, ಬೋರಯ್ಯ ಅವರು. ಸರ್ ಅವ್ರಿಗೆ ಅದೇ ಪರ್ಟಿಕ್ಯುಲರ್ ಆಗಿ ಅದೇ ಭಾಷೆ ಅಂತ ಗೊತ್ತಿರ್ಲಿಲ್ಲ, ಹಂಗಾಗಿ ಅವ್ರನ್ನ ದ್ರಾವಿಡಿಯನ್ಸ್ ಅಂತ ಕರೆಯೋದಿಕ್ಕೆ ಆಗೋದಿಲ್ಲ ಸರ್. ಒಂದೇ ಭಾಷೆ ಅನ್ನೋದು ಗೊತ್ತಿರ್ಲಿಲ್ಲ. ಆಮೇಲೆ ಅರುಣ್ ಅವರು ನಾಳೆ ನಿಮ್ಗೆ ಪ್ರಶ್ನೆ ಮಕ್ಕಳು ಕ್ಲಾಸಲ್ಲಿ ಕೇಳಿದ್ರೆ ಏನ್ ಮಾಡ್ತೀರಿ? ಕ್ಲಾರಿಟಿ ಬೇಕಲ್ವಾ ನಮ್ಗೆ? ನೀವು ಕ್ಲಾಸಲ್ಲಿ ಹೋಗಿ ನಿಂತ್ಕೊ ಪಾಠ ಮಾಡ್ಬೇಕಾದ್ರೆ ಹುಡುಗರು ಪ್ರಶ್ನೆ ಕೇಳಿದ್ರೆ ಏನ್ ಮಾಡ್ತೀರಿ? ಅರುಣ್ ಅವ್ರಿಗೆ ಮೈಕ್ ಅನ್ಮ್ಯೂಟ್ ಮಾಡಿ ಮಾತಾಡಕ್ ಗೊತ್ತಲ್ವಾ? ಉಮೇಶ್, ಅರುಣ್, ದೇವರಾಜು ಮಾತಾಡಿ. ರೂಪಾ ಮೇಡಮ್ ಮಾತಾಡ್ತಾ ಇಲ್ಲ. ಬೋರೆಯವ್ರು ಕೇಳಿಸ್ಕೊತಾ ಇದ್ರಲ್ಲೋ ಗೊತ್ತಿಲ್ಲ. ಮಾತಾಡ್ತಾರು 3 ಜನ, ಭವ್ಯಶ್ರೀ ಅವರು, ಭವ್ಯ ಅವರು, ರಶ್ಮಿ ಅವರು. ಹೇಳಿ, ಏನಾದ್ರು ಹೇಳಿ. ಕ್ಲಾಸ್ ಬೋರ್ ಆದ್ರೆ ಹೇಳಿ, ನಿಲ್ಸ್ಬಿಟ್ಟು ಹೋಗೋಣ. ಅದಕ್ಕೆ ರೆಸ್ಟ್ ತಗೊಳ್ತೀನಿ ನಾನು. ಇಲ್ಲ ಮಾಡಿ ಸರ್, ಚೆನ್ನಾಗಿದೆ ಮಾಡಿ ಸರ್. ಯಾರು ಮಾತಾಡ್ತಾ ಇರಲ್ಲ, ಏನ್ ಮಾಡೋದು ಮೇಡಮ್ ಅವರೇ, ಭವಿಷ್ಯ ಮೇಡಮ್ ಅವರೇ? ಇಲ್ಲ ಮಾಡಿ ಸರ್, ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಸರ್. ಅದ್ ಅವ್ರ ಮ್ಯೂಸಿಕ್ ಮೇ ಬಿ ಮೈಕ್ ಆನ್ ಮಾಡ್ಕೊಳಕ್ ಗೊತ್ತಾಗ್ತಿಲ್ವಾ ಏನೋ ಸರ್. ಅದೇ ಮ್ಯೂಟ್ ಮಾಡ್ಲಿಕ್ಕೆ ಅಂತ ಸರ್, ಅನ್ಮ್ಯೂಟ್ ಮಾಡ್ಲಿಕ್ಕೆ. ಸರ್ ದೇವರಾಜ್ ಅವರ ಮಾತಾಡ್ರಿ. ಸರ್ ಗೊತ್ತಾಗ್ತಾ ಇಲ್ಲ ನನಗೂ. ಅಟ್ಲೀಸ್ಟ್ ಹಂಗಾರು ಹೇಳ್ಬೇಕಲ್ವಾ? ಅದ್ರಲ್ಲಿ ಏನಿಲ್ಲ, ಎಲ್ಲ ತಿಳ್ಕೊಂಡ್ರೆ ಸರ್ವಜ್ಞರು ಯಾರು ಇಲ್ಲ ಇಲ್ಲಿ. ನಿಮಗ್ ಗೊತ್ತಿಲ್ಲ, ನನ್ಗೆ ಹೇಳಿದ್ರೆ ನನ್ಗೂ ತಿಳ್ಕೊಂಡಾಗತ್ತೆ. ಥ್ಯಾಂಕ್ಸ್ ಹೇಳ್ತಾನಪ್ಪ ನಾನು. ಹಂಗೆ ಇದ್ರೆ ಕ್ವಶನ್ ಅರೈಸ್ ಆದ್ರೆ, ಡಿಸ್ಕಷನ್ ಆದ್ರೆ ವಿಷಯ ಚೆನ್ನಾಗಿ ತಲೆ ಉಳಿಯೋದು. ಸುಮ್ನೆ ನಾವು ಒಂದ್ ಸೈಡ್ ಬರೀ ಒನ್ ವೇ ಪಾಠ ಮಾಡ್ತಾ ಇದ್ರೆ ನೀವು ಕೇಳ್ಕತ್ತೀರಿ, ನೋಟ್ಸ್ ಬರ್ಕತ್ತೀರಿ, ಅಷ್ಟೊಂದು ಎಫೆಕ್ಟಿವ್ ಆಗಿ ಉಳ್ಕೊಳ್ಳಲ್ಲ ಅದು ತಲೆಯಲ್ಲಿ. ಒಂದಷ್ಟು ಚರ್ಚೆಗಳು ನಡಿಬೇಕು, ಚರ್ಚೆ ಮಾಡೋ ವಿಚಾರದಲ್ಲಿ ಅದೆಲ್ಲ ಪಾಲ್ಗೊಳ್ಬೇಕು ನೀವು. ಉಮೇಶ್ ಅವರು ಮಾತಾಡ್ತಾ ಇಲ್ಲಪ್ಪ. ಅರುಣ್ ಕುಮಾರ್ ಅವರು ಮನೆಯಿಂದ ಕೇಳ್ತಾ ಇದ್ದೀನಿ, ಮಾತಾಡಿ ಸರ್ ಅಂತ. ಸರ್ ನಮಸ್ತೆ ಸರ್, ಕೇಳಿಸ್ತಿದೆಯಲ್ಲ? ನಮಸ್ಕಾರ. ಕೇಳಿಸ್ತಿದೆ. ಈಗ ದ್ರಾವಿಡನ್ ಲ್ಯಾಂಗ್ವೇಜಸ್ ಅಲ್ಲಿ ಬಳಕೆ ಆಗಿಲ್ಲ ಅಂದಾಗ ಅವ್ರು ದ್ರಾವಿಡರು ಅನ್ನೋದು ಕಷ್ಟ ಆಗುತ್ತೆ ಸರ್. ಈಗ ನಾವು ಕನ್ನಡ, ತಮಿಳು, ತೆಲುಗು, ಮಲಯಾಳಂನ ದ್ರಾವಿಡನ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ ಸರ್? ಹಾಗಾಗಿ ಅವ್ರನ್ನ ಅಲ್ಲಿ ಯಾವುದೇ ಒಂದು ಲ್ಯಾಂಗ್ವೇಜ್ ಅಂದ್ರೆ
ಬಳಕೆ ಆಗಿಲ್ಲ ಅಂದಾಗ, ಅಂದ್ರೆ ಅವ್ರ ಮಾಹಿತಿ ಸಿಕ್ಕಿಲ್ಲ ಅಂದಾಗ ದ್ರಾವಿಡರು ಅಂತ ಕರೆಯೋದು ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಇಲ್ಲ ಅಲ್ಲಿ ಮಾಹಿತಿ ಸಿಕ್ಕಿದೆ, ಏನೋ ಸೈಂಟಿಫಿಕ್ ಆಗಿ ಮಾಹಿತಿ ಸಿಕ್ಕಿದೆ. ಏನ್ ಸಿಂಧು ನಾಯಕತೆ ಅಸ್ಥಿ ಪಂಜರಗಳನ್ನ ಅಧ್ಯಯನಕ್ಕೊಳಪಡಿಸಿದಾಗ 4 ಜನಾಂಗ ಲಕ್ಷಣಗಳು ಹೆಂಗಿದೆಯೋ ಅದೇ ತರ ಇವತ್ತಿರ್ತಕ್ಕಂಥ 5 ರಾಜ್ಯಗಳಲ್ಲಿ ಅದೇ ಲಕ್ಷಣಗಳಿದೆ. ಅದು ಸೈಂಟಿಫಿಕ್ ಎವಿಡೆನ್ಸ್. ನಿಮ್ಗೆ ನನ್ ಪ್ರಶ್ನೆ, ಈ ತರ ಸೈಂಟಿಫಿಕ್ ಎವಿಡೆನ್ಸ್ ಸಿಕ್ಕದ ಮೇಲೆ ಈ 5 ರಾಜ್ಯಗಳಿರ್ತಕ್ಕಂಥ ಜನವನ್ನ ನಾವು ದ್ರಾವಿಡರು ಅಂತ ಕರಿತೀವಲ್ಲ, ಹಾಗಾದ್ರೆ ಸಿಂಧು ನಾಯಕತೆ ನಿರ್ಮಾಪಕರು ದ್ರಾವಿಡರು ಅಂತ ಕರಿಬಹುದಾ ಅಂತ. ಕರಿಬಹುದು ಅಂದ್ರೆ ಯಾಕೆ, ಕರಿಯಕ್ ಆಗಲ್ಲ ಅಂದ್ರೆ ಯಾಕೆ ಅಂತ ಗೊತ್ತಾಗಬೇಕು, ಅದಕ್ಕೊಂದು ಕ್ಲಾರಿಟಿ ಬೇಕು ಅಂತ. ನೀವು ಹೇಳಿದ ಹಾಗೆ ಸರ್, ಈಗ ಈಗ ನಿಮ್ಮ ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಏನು ಅಂದ್ರೆ 4 ಜನಾಂಗಗಳ ಸಮ್ಮಿಶ್ರ ಇಲ್ಲಿ ಸಿಕ್ಕಿರೋದ್ರಿಂದ ಹಾಗಾದ್ರೆ ಕರಿಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಬಹುದು ಸರ್. ಹಾಗಾದ್ರೆ ಅವಾಗಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಅದು ಮೈಕ್ ಆನ್ ಮಾಡೋದು ಒಂದು ಸಮಸ್ಯೆ ಆಯ್ತು ಸರ್, ಅದಕ್ಕೆ ರಿಪ್ಲೈ ಕೊಡಕ್ ಆಗ್ಲಿಲ್ಲ ಆಗ್ಲೇ. ಈಗ ಸರಿ ಆಯ್ತು ಸರ್. ಇರ್ಲಿ ಈಗ ಆಯ್ತು, ನಿಮ್ದು ಸಮಸ್ಯೆ ಕ್ಲಾರಿಫೈ ಮಾಡೋಣ ಈಗ. ಸೊ ನಾನು ಆಗ್ಲೇ ಕೇಳಿದೆ, ಈ 4 ಜನ 5 ರಾಜ್ಯಗಳಿರ್ತಕ್ಕಂತಹ ದ್ರಾವಿಡರು ಅಂತ ಕರಿತೀವಿ. ಸೊ ದ್ರಾವಿಡ ಭಾಷೆಗಳು ಅಂತ ಕರಿತೀವಿ. ಪಂಚ ದ್ರಾವಿಡ ಭಾಷೆಗಳಿದೆ: ಕನ್ನಡ, ತುಳು, ತೆಲುಗು, ಮಲಯಾಳಂ ಮತ್ತೆ ತಮಿಳು. ಸೊ ಹಾಗಾದ್ರೆ ಯಾಕೆ ಇವ್ರನ್ನ ದ್ರಾವಿಡ ಅಂತ ಕರಿಬಾರ್ದು, ಸಿಂಧು ನಾಯಕತೆ ನಿರ್ಮಾಪಕರು ದ್ರಾವಿಡರು ಅಂತ ಯಾಕೆ ಕರಿಬಾರ್ದು ಅನ್ನುವಂಥ ಚರ್ಚೆ ಉಂಟಾದಾಗ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಟು, ಈ ದ್ರಾವಿಡ ಅನ್ನೋ ಶಬ್ದ ಇದೆಯಲ್ಲ, ಇದು ದ್ರಾವಿಡ ಅನ್ನೋ ಶಬ್ದ ದ್ರಮಿಡ ಅನ್ನುವ ಶಬ್ದದಿಂದ ಬಂದಿದೆ. ದ್ರಮಿಡ ಅನ್ನುವಂತ ಶಬ್ದದಿಂದ ಬರುತ್ತೆ. ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಈಗ ಎಲ್ರು. ದ್ರಮಿಡ ಅನ್ನೋ ಶಬ್ದದಿಂದ ಬಂದಿದೆ. ಈ ದ್ರಮಿಡ ಅನ್ನೋದು ಒಂದು ಲ್ಯಾಂಗ್ವೇಜ್ ಇಂಡೆಕ್ಸ್, ಅದು ಭಾಷಾ ಸೂಚಕ ಪದ. ಇದು ದ್ರಮಿಡ ಅನ್ನುವಂಥದ್ದು ಒಂದು ಭಾಷಾ ಸೂಚಕ ಪದ. ಅದು ದ್ರಮಿಡ ಅನ್ನುವಂಥದ್ದು ಒಂದು ಭಾಷಾ ಸೂಚಕ ಪದ. ಅಂತಂದ್ರೆ ದ್ರಮಿಡ ಅಂದ್ರೆ ದ್ರಾವಿಡ ಭಾಷೆಯಲ್ಲಿ 5 ತರಹದ ಭಾಷೆಗಳಿವೆ. ಭಾಷಾ ಸೂಚಕ ದ್ರಾವಿಡರು ಅಂತ ಕರಿತಾ ಇದೀವಿ ಹೊರತು ಭಾಷಾ ಪದವನ್ನ ಜನಾಂಗ ಸೂಚಕ ಶಬ್ದವಾಗಿ ಬದಲಾಯಿಸಲಾಗದು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಭಾಷಾ ಸೂಚಕ ಶಬ್ದವೇ ಬೇರೆ, ಜನಾಂಗ ಲಕ್ಷಣಗಳನ್ನ ಸೂಚಿಸುವಂತ ಪದಗಳೇ ಬೇರೆ. ಸೊ ಪೋರ್ಟೋ ಆಸ್ಟ್ರಲಾಯ್ಡು, ಮೆಡಿಟೇರಿಯನಿಯನ್ನು, ಮಂಗೋಲಾಯ್ಡು, ಆಲಿನಾಯ್ಡ್ ಅನ್ನುವಂತ ಜನಾಂಗ ಸೂಚಕ ಶಬ್ದಗಳನ್ನ ಬಳಸಿ ಆ ಒಂದು ಲಕ್ಷಣ ಹೊಂದಿರತಕ್ಕಂತಹ ದ್ರಾವಿಡ ಭಾಷೆಗಳನ್ನ ಮಾತಾಡುವಂತಹ ದ್ರಾವಿಡ ಅನ್ನೋ ಶಬ್ದವನ್ನ ಅದಕ್ಕೆ ಅನ್ವಯಿಸಬಹುದೇ ಅಂತ ನಾವು ನೋಡೋದಾದ್ರೆ ಖಂಡಿತ ಅನ್ವಯಿಸಕ್ ಸಾಧ್ಯ ಇಲ್ಲ. ಅದೊಂದು ಭಾಷಾ ಸೂಚಕ ಶಬ್ದ ಅಂತ ಅಷ್ಟೇ ನಾವು ತಿಳ್ಕೊಬೇಕು. ದ್ರಾವಿಡರು ಅಂತ ಯಾಕೆ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ, ನಾಳೆ ಇದೇ ಪ್ರಶ್ನೆ ಕೇಳ್ಬೋದು, ಸಿಂಧು ನಾಯಕತೆ ನಿರ್ಮಾಪಕರು ಯಾರು ಅಂತ ಕೇಳ್ಬಿಟ್ಟು ದ್ರಾವಿಡರು ಅಂತ ಕೊಟ್ಬಿಟ್ಟು ವಿವಿಧ ಜನಾಂಗಗಳು ಅಂತ ಕೊಟ್ಬಿಟ್ಟು ಮೆಡಿಟೇರಿಯನ್ಸ್ ಅಥವಾ ಏನೇನು ಬೇರೆ ಕೊಟ್ರೆ ನಾವು ಆನ್ಸರ್ನ ವಿವಿಧ ಜನಾಂಗಗಳನ್ನೇ ನಾವು ಆಯ್ಕೆ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ದ್ರಾವಿಡರು ಅಂತ ಆಯ್ಕೆ ಮಾಡಬಾರ್ದು. ಒಂದ್ ವೇಳೆ ಕ್ವಶನ್ ಕೇಳೋ ಇಂಟೆನ್ಷನ್ ಅವರನ್ನ ನಾವು ಭಾಷಿಕವಾಗಿಯೇ ತಗೋಬೇಕು ಅಂತ ಹೇಳಿದ್ರೆ ದ್ರಾವಿಡರು, ಆರ್ಯರು ಹಿಂಗ್ ಕೇಳ್ತಾರೆ, ಆಗ್ಬೇಕಾದ್ರೆ ನಾವು ದ್ರಾವಿಡರು ಅಂತ ಹಾಕ್ಬೋದು. ಆದ್ರೆ ವಿವಿಧ ಜನಾಂಗಗಳು ಆಪ್ಷನ್ ಇದ್ದು ದ್ರಾವಿಡರು ಆಪ್ಷನ್ ಇದ್ದಾಗ ದ್ರಾವಿಡರ್ನ ಚೂಸ್ ಮಾಡಬಾರ್ದು. ಕಾರಣ ದ್ರಾವಿಡ ಅನ್ನೋದು ಒಂದು ಭಾಷಾ ಸೂಚಕ ಶಬ್ದವೇ ಹೊರತು ಜನಾಂಗ ಸೂಚಕ ಶಬ್ದ ಅಲ್ಲ ಇದು. ಹಂಗಾಗಿ ಈ ವಿಷಯವನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೆ. ಸೊ ಈ ನಿರ್ಮಾಪಕರು 5 ರಾಜ್ಯಗಳಲ್ಲಿ ಇರುವಂತ ಇವತ್ತೇನು ನಮ್ಮ ದಕ್ಷಿಣ ಭಾರತದ 5 ರಾಜ್ಯಗಳಿವೆ. ಸರ್ ಒಂದ್ ಪ್ರಶ್ನೆ. ಈಗ ದ್ರಾವಿಡ ದ್ರಮಿಡ ಅಂತ ತಕೊಂಡ್ರಿ, ಭಾಷಾ ಸೂಚಕ ಶಬ್ದ ಅಂತ ಹೇಳಿದ್ರಿ. ಹಾಗಾದ್ರೆ ಕೆಲವೊಂದು ಭಾಷಾ ವರ್ಗಗಳಿವೆ ಅಂತ ಹೇಳ್ತಾರಲ್ಲ ಸರ್ ಇಲ್ಲಿ, ಎಲ್ಲಿ? ಈ ದ್ರಾವಿಡನ್ ಲ್ಯಾಂಗ್ವೇಜ್ ಅಲ್ಲಿ. ಭಾಷಾ ವರ್ಗಗಳು ಪಂಚ ದ್ರಾವಿಡ ಭಾಷೆಗಳು: ಕನ್ನಡ, ತಮಿಳು, ತೆಲುಗು, ಮಲಯಾಳಂ. ಅದೆಲ್ಲ ಸರ್ ಹೇಳ್ತಿರೋದು ಅಂಟು ಭಾಷಾ ವರ್ಗ ಈ ರೀತಿ ಬರ್ತವೆ ಸರ್. ಅದನ್ನ ನೀವು ಭಾಷಾ ವರ್ಗ ನೋಡಿ, ನಮ್ಮಲ್ಲಿ ಭಾರತದಲ್ಲಿ 1600 ಭಾಷಾ ವರ್ಗಗಳಿವೆ. ಲಿಪಿಗಳಿದ್ದಷ್ಟು ಬೇಕಾದಷ್ಟು ಭಾಷಾ ವರ್ಗಗಳಿವೆ. ಭಾಷೆ ಮೂಲಕ ತಗೋಬೇಡಿ. ನಾವು ಮಾತಾಡ್ತಾ ಇರೋದು ಏನು ಸಿಂಧು ನಾಗರಿಕತೆ ಜನಾಂಗದ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಜನಾಂಗಿಕ ಲಕ್ಷಣಗಳನ್ನು ಮಾತ್ರ ತಗೊಳ್ಳಿ. ಈಗ ಯಾಕೆ ಸಿಂಧು ನಾಗರಿಕತೆ ಜನ ಮಾತಾಡ್ತಾ ಇದ್ ಭಾಷೆ ಯಾವ್ದು ಅಂತ ನಾವು ಫೈಂಡ್ ಔಟ್ ಮಾಡಕ್ ಆಗಿಲ್ಲ. ಅದನ್ನ ಕೆಲವರು ಪ್ರೋಟೋ ಸುಮೇರಿಯನ್ ಅಂತಾರೆ, ಕೆಲವರು ದ್ರವಿಡಿಯನ್ ಅಂತಾನು ಅಂತಾರೆ. ಆದ್ರೆ ನಮ್ಗೆ ಅದನ್ನ ಓದಕ್ ಆಗಿಲ್ಲ ಲಿಪಿನ, ಹಂಗಾಗಿ ಅವ್ರ ಭಾಷೆ ಕೂಡ ಗೊತ್ತಾಗಿಲ್ಲ. ಹಂಗಾಗಿ ಭಾಷಾ ಸೂಚಕ ಪದವಾಗಿ ನಾವು ಅದನ್ನ ಪರಿಗಣಿಸೋದು ಬೇಡ. ದ್ರಾವಿಡ ಅನ್ನುವಂಥದ್ದು ಒಂದು ಭಾಷಾ ಸೂಚಕ ಶಬ್ದ. ಅದು ಆರ್ಯ, ಈ ದ್ರಾವಿಡ ಅನ್ನುವಂಥದ್ದೆಲ್ಲ ಬ್ರಿಟಿಷರು ಮತ್ತೆ ನಮ್ಮವರು ಉಳಿಸ್ಕೊಂಡ್ ಬಂದಿರ್ತಕ್ಕಂತ ಒಂದು ಭಾಷಾ ಸೂಚಕ ಶಬ್ದಗಳು. ಅದನ್ನ ಜನಾಂಗಕ್ಕೆ ಅನ್ವಯಿಸೋದ್ ಬೇಡ.
ಅಲ್ಲ, ಉತ್ತರ ಭಾರತದಲ್ಲಿ ಹಾ ಇರ್ತಕ್ಕಂಥವ್ರನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಅಂದ್ಬಿಟ್ಟು ಎರಡು ಭಾಗವಾಗಿ ಮಾಡ್ಕೊಳ್ಳೋದು ಸರ್ ಹಾಗಾದ್ರೆ. ಹೌದು. ಅದನ್ನೇ ಉತ್ತರ ಭಾರತ ಅಂದ್ರೆ ಆರ್ಯರು, ದಕ್ಷಿಣ ಭಾರತ ಅಂದ್ರೆ ದ್ರಾವಿಡರು ಅಂತ ಇರ್ತಕ್ಕಂತ ಒಂದು ಡಿಬೇಟ್ ಇದು. ಓಕೆ ಅರ್ಥ ಸರ್, ಆಯ್ತಾ? ಓಕೆ. ಈಗ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ, ದಕ್ಷಿಣ ಭಾರತ ಉತ್ತರ ಭಾರತದಲ್ಲಿ ಇರಬಾರ್ದು ಅಂತಲ್ಲ, ಎಲ್ಲಾ ಕಡೆನೂ ಇದ್ದಾರೆ. ಸೊ ಸ್ಪಷ್ಟವಾಗಿ ಅದನ್ನ ವಿಂಗಡಣೆ ಮಾಡ್ಲಿಕ್ಕೆ ದ್ರಾವಿಡ ಅನ್ನೋ ಶಬ್ದವನ್ನ ತೆಗೆದುಕೊಳ್ಳಲಾಗಿದೆ. ಈಗ ನಾವು ಎಷ್ಟು ವೇದಗಳು ಬಂದಾಗಾದ್ರೂ ಮಾತಾಡೋಣ. ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಮತ್ತೆ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಬರುತ್ತೆ, ಅಲ್ಲಿ ಮಾತಾಡೋಣ. ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಓಕೆ. ಯಾವುದು, ದ್ರವಿಡಿಯನ್ ಲ್ಯಾಂಗ್ವೇಜಸ್ ಯಾವುದು, ಯಾಕೆ ದ್ರಾವಿಡ ಅಂತ ಕರೆದು ಅಂತ ಇನ್ನೊಂದ್ಸಲ ನಾನು ಚರ್ಚೆ ಮಾಡ್ತೀನಿ. ನಾವೀಗ ಇಲ್ಲಿ ತಿಳ್ಕೊತಾ ಇರೋದು ಸಿಂಧು ನಾಗರಿಕತೆ ಜನಾಂಗಗಳ ಬಗ್ಗೆ, ಅದು ನಿರ್ಮಾಪಕರು ಯಾರು ಅಂತ ಹೇಳಿ. ನಾವಿಲ್ಲಿ ಯಾವ ಭಾಷೆ ಅಂತ ನಾವು ಚರ್ಚೆ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಎವಿಡೆನ್ಸ್ ಇಲ್ಲ, ಇದ್ರೂ ಅದನ್ನ ಓದಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ನಾವು ಗೊತ್ತಿಲ್ಲದೆ ಇರುವಂತ ವಿಚಾರವನ್ನ ದ್ರಾವಿಡ ಅನ್ನೋ ಭಾಷೆಗೆ ಆರೋಪಿಸಿ ಸಿಂಧು ನಾಗರಿಕತೆ ನಿರ್ಮಾಪಕರೆಲ್ಲೂ ದ್ರಾವಿಡರು ಅಂತ ಭಾಷಾ ಸೂಚಕವಾಗಿರ್ತಕ್ಕಂಥ ಪದವನ್ನ ಅದಕ್ಕೆ ಅನ್ವಯಿಸೋದು ಬೇಡ. ಅದಕ್ಕೆ ಮಲ್ಟಿ ರೇಷಿಯೋ ಅಥವಾ ವಿವಿಧ ಜನಾಂಗಗಳು ಯಾವುದು ಅನ್ನೋದಕ್ಕೂ ನಾನು ಆನ್ಸರ್ ಕೊಟ್ಟಿದ್ದೀನಿ ನಿಮ್ಗೆ. ಫೋಟೋ ಆಸ್ಟ್ರಲಾಯ್ಡು, ಮೆಡಿಟರೇನಿಯನ್, ಮಂಗೋಲಾಯ್ಡು, ಆಲ್ಡಿನಾಯ್ಡ್ ಅಂತ ಆವು ಲಕ್ಷಣಗಳಿರ್ತಕ್ಕಂಥ ಜನಾಂಗ ಸಿಂಧು ನಾಗರಿಕತೆಯನ್ನ ನಿರ್ಮಾಣ ಮಾಡಿದೆ ಅನ್ನೋದು ನಿಮ್ ತಲೆಯಲ್ಲಿ ಇದ್ರೆ ಮುಂದೆ ಹೋಗೋಣ. ಈಗ ಸರ್, ಈಗ ನಾವು ಸುಮಾರು 4 ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಪ್ರಾರಂಭಿಕ ಸಿಂಧು ನಾಗರಿಕತೆ ಯಾವ ರೀತಿ ಬೆಳಕು ಗೊತ್ತು ಅದನ್ನ ಚರ್ಚೆ ಮಾಡಿದ್ವಿ. ಆನಂತರ ಸಿಂಧು ನಾಗರಿಕತೆಯ ವ್ಯಾಪ್ತಿ ಎಷ್ಟು ಅದನ್ನ ಚರ್ಚೆ ಮಾಡಿದ್ವಿ. ಸಿಂಧು ನಾಗರಿಕತೆಯ ಕ್ರೊನಾಲಜಿ ಏನು, ಅದ್ರ ಘಟ್ಟಗಳ ಯಾವುದು, ಪ್ರೀ ಹರಪ್ಪನ್ನು, ಮತ್ತೆ ಅರ್ಲಿ ಹರಪ್ಪನ್ನು, ಮೇಚರ್ ಹರಪ್ಪನ್ನು, ಪೋಸ್ಟ್ ಹರಪ್ಪನ್ನು ಅಂತ ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಸಿಂಧು ನಾಗರಿಕತೆಯ ರೇಷಿಯೋ ಯಾವುದು ಅಂತ ಚರ್ಚೆ ಮಾಡಿದ್ವಿ. ಸಿಂಧು ನಾಗರಿಕತೆ ನಿರ್ಮಾಪಕರು ಯಾರು ಅಂತ ಹೇಳಿ ಚರ್ಚೆ ಮಾಡಿದ್ವಿ. ಇದುವರೆಗೂ ನಾವು ಮಾಡಿದ್ದೆಲ್ಲ ಇಂಟ್ರಡಕ್ಷನ್ ಆಫ್ ದಿ ಇಂಡಸ್ ಸಿವಿಲೈಸೇಷನ್ ಅಂತ ಹೇಳ್ಬೋದು. ಇವೆಲ್ಲ ಸಿಂಧು ನಾಗರಿಕತೆಯ ಹಿನ್ನೆಲೆ ಮತ್ತು ಪೀಠಿಕೆ. ಇದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಸಿಂಧು ನಾಗರಿಕತೆಯ ಲಕ್ಷಣಗಳು, ಸಿಂಧು ನಾಗರಿಕತೆಯ ನಗರಗಳು, ಅದರ ವಿಶೇಷತೆಗಳು, ಇದು ನಾವು ಸರ್ ಎಷ್ಟು ಒಂದ್ ಚರ್ಚೆ ಡೌಟ್ ಇದೆ ಲಾಸ್ಟ್. ಮಾಡ್ಬೇಕಾಗಿರ್ತಕ್ಕಂಥ. ಸರ್ ಒಂದ್ ಡೌಟ್ ಇದೆ, ಲಾಸ್ಟ್ ಅಲ್ಲಿ ಕೇಳ್ಬೋದಾ ಇವಾಗೆ ಕೇಳ್ಬೋದಾ ಸರ್? ಈಗ್ಲೇ ಕೇಳ್ಬಿಡಿ ಮೇಡಮ್, ಲಾಸ್ಟ್ ಅಲ್ಲಿ ಡೌಟ್ ಬರಲ್ಲ, ಅವಾಗೆಲ್ಲ ಮರ್ತೋಗಿರ್ತದೆ. ಅದೇನ್ ಕೇಳಿ ಈಗ್ಲೇ. ಸರ್ ಕಾಲಘಟ್ಟದಲ್ಲಿ ಬಂತಾರೆ, ಅದ್ರಲ್ಲಿ ನೀವು ಇತ್ತೀಚೆಗೆ C14 ಬಂದು 2600 400 ಸಿಂಧು ನಾಗರಿಕತೆ ಕಾಲಘಟ್ಟ ಅಂತ ಹೇಳಿದ್ರಿ. ಹ್ಮ್ ಅದ್ರಲ್ಲಿ ಹೇಳಿ. ಈಗ ಆ ಕಾಲಘಟ್ಟ ಬಂದು ಪ್ರೌಢ ಹರಪ್ಪ ಅಂತದ ಕಾಲಘಟ್ಟನ ಅದು? ಯಾಕೆಂದ್ರೆ ನೀವು ಪ್ರೌಢ ಅಂತದ ಕಾಲಘಟ್ಟನ ಬಂದು 2600 2800 ಅಂತ ಬರ್ಸಿದ್ರಿ ಸರ್. ಕನ್ಫ್ಯೂಸ್ ಆಯ್ತಲ್ಲಿ. 2600 1800 ಅಂತ ಬರ್ಸಿದೆ, 2800 ಅಂತಲ್ಲ. ಸಾರಿ, ಹೌದೌದು, ಸಾರಿ. 2600 1800 ಅಂತ ಬರ್ಸಿದ್ರಿ. ಬಟ್ ಇಲ್ಲಿ ಇತ್ತೀಚಿನ C14 ಪ್ರಕಾರ 2600 1400 ಅಂತ ಹೇಳಿದ್ರಿ ಸರ್ ನೀವು. ಏನ್ ಕಾಂಪ್ಲೆಕ್ಸ್ ಏನಿದೆ ಅದರಲ್ಲಿ? ಅಪ್ಡೇಟೆಡ್ ತರನೇ ತಿಳ್ಕೊಳ್ಳಿ. ಅಪ್ಡೇಟೆಡ್ ತರ ಏನಿದೆ ಅದನ್ನೇ ತಿಳ್ಕೊಬೇಕು ನೀವು. ಸರ್ ಈ ಹಿಂದೆ ಏನಾಗಿತ್ತು ನೋಡಿ, ಈಗ ಹಿಂದೆ ಏನಾಗಿತ್ತು ಅಧ್ಯಯನ, ಈ ಹಿಂದೆ ಅಧ್ಯಯನ ಈಗ ಕ್ವಶನ್ ಪೇಪರ್ ಸೆಟ್ ಮಾಡೋರು ಇಷ್ಟಲ್ಲಿ ಏನ್ ಸಮಸ್ಯೆ ಆಗುತ್ತೆ ಗೊತ್ತಾ? ಕ್ವಶನ್ ಪೇಪರ್ ಸೆಟ್ ಮಾಡೋರು ಅಪ್ಡೇಟ್ ಇದ್ರೆ ಅಪ್ಡೇಟ್ ಪ್ರಶ್ನೆ ಕೇಳ್ತಾರೆ, ಇಲ್ಲ ಅಂತಂದ್ರೆ ಹಳೆ ಪುಸ್ತಕ ನೋಡ್ಕೊಂಡು ಅದನ್ನೇ ಪ್ರಶ್ನೆ ಕೇಳ್ತಾರೆ. ನಾನು ಅಪ್ಡೇಟ್ ಬರ್ಸ್ಬಿಟ್ಟು ಏನ್ಶಿಯಂಟ್ ಬರ್ತಿಲ್ಲ ಅನ್ನೋ ಸಮಸ್ಯೆ ಆಗಲ್ವ ನಿಮ್ಗೆ? ಇವಾಗ ನೀವೇ ಹೇಳಿದ್ದು 2600 400 ಇತ್ತೀಚಿನ C14 ಪ್ರಕಾರ ಅಂತ ಹೇಳಿದ್ರಲ್ಲ. ಆಮೇಲೆ ಇಲ್ಲಿ ಪ್ರೌಢ ಹಂತದಲ್ಲಿ 2600 1800 ಅಂತ ಬರ್ತದ್ರಲ್ಲ. ಸೊ 1800 ಕರೆಕ್ಟಾ 1400 ಕರೆಕ್ಟಾ ಅಂತ? ಮೇಡಮ್ ಎರಡು ಕರೆಕ್ಟ್. ನಿಮ್ಗೆ ಯಾಕೆ ಕನ್ಫ್ಯೂಸ್ ಆಯ್ತು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನು, ಸಿಂಧು ನಾಗರಿಕತೆನ 4 ಹಂತಗಳಲ್ಲಿ ವಿಭಾಗ ಮಾಡಿದ್ರು. ಅದನ್ನ ಯಾವ ರೀತಿ ಮಾಡಿದ್ರು ಏನ್ಶಿಯಂಟ್ ಅಲ್ಲಿ 1970s ಮೊದ್ಲೇ ಅದನ್ನ ಹೇಳ್ದೆ ಫಸ್ಟ್. ಓಕೆ ಸರ್. ಸೊ ಆನಂತರ ಇತ್ತೀಚೆಗೆ 2014 ಅದನ್ನ ರಿವಿಸಿಟಿಂಗ್ ಮಾಡವ್ರೆ. ರಿವಿಸಿಟಿಂಗ್ ಮಾಡಿ ಮೇಚರ್ ಹರಪ್ಪನ್ ಪೀರಿಯಡ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿದ್ರು ನೀವು ತಿಳ್ಕೊಳ್ಳಿ ಅಂತ ಹೇಳಿದೀನಿ. ಇದ್ರಲ್ಲಿ ಏನಾದ್ರು ಕಾಂಪ್ಲೆಕ್ಸ್ ಇದೆಯಾ? ಪ್ರೌಢ ಅಂತ ಮಾತ್ರ ಹೇಳಿರೋದು ನಾನು, ಬಾಕಿ ಯಾವ್ದು ಇಲ್ಲ. ಕಾಂಪ್ಲೆಕ್ಸ್ ಇದರಲ್ಲಿ ಸರ್ ಮತ್ತೆ ಇದು 2600 1800 1900 ಅಂತ ಹೇಳಿದ್ರಿ ಸರ್ ಮೇಡಮ್ ಕೇಳೋದು ಕ್ವಶನ್. ಓಕೆ, ಮತ್ತೆ ಇನ್ನೊಂದು 4ನೇ ಹಂತದಲ್ಲಿ 1800 1300 BC ಅಂತ ಹೇಳಿದ್ರಲ್ಲ.
ಸರಿ ಮೇಡಮ್, ಈಗ ಅವ್ರು ಹೇಳಿದ್ರು ಇತ್ತೀಚಿನ ಅಂತ ಹೇಳಿದ್ರು ಸರ್. ಇವಾಗ 2600 ಇತ್ತೀಚಿನ ಇಂದ ಅಂದ್ರೆ 1400. 2006ರಿಂದ 1800 ಬದಲು ಆಪ್ಷನ್ 2006ರಿಂದ 400 ಕೊಟ್ರೆ ಅದನ್ನ ಹಾಕ್ಬೇಕು ಅಂತ ಸರ್. ಅದು ಪ್ರೆಸೆಂಟ್ ಅಪ್ಡೇಟ್ ಅಂತ ಹೇಳಿದ್ರು ಸರ್. ಪ್ರಶ್ನೆ ಹಂಗೆ ಕೇಳ್ತಾರೆ. ಇತ್ತೀಚಿನ ವರದಿ ಪ್ರಕಾರ C14 ಕಾಲಾವಧಿ ಏನು ಅಂತಾನೆ ಕೇಳ್ಬೇಕು. ಕೇಳಿದ್ರೆ ಡೌಟ್ ಇದೆಯಾ? ಸರ್ ಇದು ಜಮ್ಮು ಮತ್ತೆ ಇನ್ನೊಂದು ಹೇಳಿದ್ರಲ್ಲ ಸಹರಾನ್ಪುರ, ಅದೂನು ರೀಸೆಂಟ್ ಅಪ್ಡೇಟ್ ಏನಾ ಸರ್? ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಬಂದ್ ಬೇರೆದಿತ್ತಲ್ಲ ಅದಕ್ಕೆ. ರೀಸೆಂಟ್ ಅಪ್ಡೇಟ್ ಅಂತ ಯಾವತ್ತೂ ಹೇಳ್ದೆ ಅನ್ಸುತ್ತೆ ಅದನ್ನ. ಆದ್ರೆ ಈಗ 2021 ಅಲ್ಲಿ ಬಂದಿದೆ ಅಂತ. ಈಗ 20 ಈಗ ಆಗಿರೋದು 6 months 7 months ಹಿಂದ್ಗಡೆ. ಥ್ಯಾಂಕ್ ಯು ಸರ್. ಇನ್ನೇನಾದ್ರು ಹೇಳಿ. ನಾನು ಅಪ್ಡೇಟ್ ಆಗಿರೋದ್ನ ಅಪ್ಡೇಟ್ ಇದೆ ಅಂತ ಹೇಳ್ತೀನಿ, ನೀವು ಅದನ್ನ ಅಪ್ಡೇಟ್ ಆಗಿ ತಿಳ್ಕೊಳ್ಳಿ. ಹಂಗಂದ ತಕ್ಷಣ ಹಿಂದೂದ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಕು ಅಂತಿಲ್ಲ, ಎರಡೂ ತಿಳ್ಕೋಬೇಕು. ಈಗ ಒಂದ್ ವೇಳೆ ಅವರು 2600 1300 ಅಂತಾನೆ ಕೊಟ್ಬಿಟ್ರೆ ಏನ್ ಮಾಡ್ತೀರಿ? ಅವಾಗ ಅಪ್ಡೇಟ್ ಹೇಳಿದ್ರು ಸರ್, ಇದ್ಯಾವ್ದು ಹಳೆ ಡೇಟೆ ಕೊಟ್ಟಲ್ಲ ಅನ್ನಂಗಿಲ್ಲ. ಎರಡೂ ಇಸ್ವಿನೇ ಅದು. ಒಂದು ಹಳೆ ಇಸ್ವಿ ಕೊಟ್ಟಿದ್ದಾರೆ, ಇನ್ನೊಂದು ಹೊಸದ್ ಅಪ್ಡೇಟು ಹೇಳಿದೀನಿ. ನೀವ್ ಎರಡನ್ನೂ ತಿಳ್ಕೋಬೇಕು. ನೀವ್ ಆಪ್ಷನ್ ನೋಡಿ ಅದನ್ನ ನಿರ್ಧಾರ ಮಾಡ್ಬೇಕು. ಇದನ್ನ ಹೇಳವ್ರೆ ಹಂಗಾರೆ ಇದು ಅಪ್ಡೇಟ್ ಅಲ್ವಾ ಅದು ಅಪ್ಡೇಟ್ ಅಲ್ವಾ ಅಂತ. ಹಂಗಲ್ಲ, ಒಂದು ಆಲ್ರೆಡಿ ಫಿಕ್ಸ್ ಮಾಡಿದಂತ ಡೇಟು, ಈಗ ಅದನ್ನ ರಿವಿಸಿಟಿಂಗ್ ಮಾಡ್ತಾರೆ. ಹಿಸ್ಟ್ರಿ ಅಂತ ಹೇಳಿದ್ರೆ ಒಂದು ಸಿಕಾನ್ ಆಗಿರೋದಿಲ್ಲ. ಈಗ ಹಿಸ್ಟ್ರಿ ಅಂತ ಹೇಳಿದ್ರೆ ಅದನ್ನ ರಿವಿಸಿಟಿಂಗ್ ಮಾಡಿ ಎಲ್ಲಾ ಇಷ್ಟೊಂದು ನೆಲೆಗಳು ಸಿಕ್ಕಿದೆಯಲ್ಲ, ಎಲ್ಲಾ ನೆಲೆಗಳನ್ನ ಮತ್ತೆ ಅವರೇಜ್ ಮಾಡಿ ಅವರೇಜ್ ಡೇಟ್ ನ 2014ರಲ್ಲಿ ಕೊಟ್ಟಿದ್ದಾರೆ ಕೆಲವು ವಿದ್ವಾಂಸರು. ಅದನ್ನ ನಾನು ನಿಮ್ಗೆ ಹೇಳಿರೋದು. ಡೌಟ್ ಇದೆಯಾ? ಅರ್ಥ ಆಯ್ತು ಸರ್, ಕರೆಕ್ಟ್ ಅರ್ಥ ಆಯ್ತು. ಅರ್ಥ ಆಯ್ತಾ ಈಗ? 2014ರಲ್ಲಿ ರಿವಿಸಿಟಿಂಗ್ ಮಾಡಿಫಿಕೇಶನ್ ಅಂತ ಹೇಳಿದ್ರಿ ಸರ್. ಈಗ ಮೇಡಮ್ ಹೇಳಿದಕ್ಕಾಗಿ 2600 ಇಂದ 2400 ಅಂತ ಹೇಳಿದ್ರಿ ನೀವು ಸರ್. ಕೇಳಿಸ್ತಿದೆಯಲ್ಲ ಸರ್? ಏನೇ ತಪ್ಪು ಹೇಳ್ತಿರಲ್ಲ ಸರ್. ಸರ್, ರಿವಿಸಿಟಿಂಗ್ ಮಾಡಿಫಿಕೇಶನ್ 2600 ಇಂದ 1400 ಅಂತ C14 ಅಲ್ಲಿ ಪ್ರೂವ್ ಆಗಿದೆ ಅಂತ ಹೇಳಿದ್ರಿ ಸರ್ ನೀವು. 2400 ಅಲ್ಲ, 1400 ಅಂತ ಹೇಳಿದ್ರಿ. ಹಂಗ ಹೇಳಿ. ಸಾರಿ, 2600 ಇಂದ 1400 ಅಂತ ಹೇಳಿದ್ರಿ. ಹೌದು. ಆಮೇಲೆ ಪ್ರೌಢ ಹರಪ್ಪ ಹಂತದಲ್ಲಿ 2600 ಇಂದ 1800 ಅಂತ ಹೇಳಿದ್ರಿ. ಅಲ್ಲಿ 400 ವರ್ಷ ಡಿಫ್ರೆನ್ಸ್ ಆಯ್ತಲ್ಲ ಅಂತ ಅವ್ರು ಮೇಡಮ್ ಕೇಳ್ತಾ ಇರೋ ಪ್ರಶ್ನೆ ಇರ್ಬೋದು ಸರ್ ಅದು. ಸರ್ ಇಲ್ಲ, ಕರೆಕ್ಟ್ ಸರ್ ಹೇಳಿದೆ, ಕರೆಕ್ಟ್ ಇದೆ. ಅದು ರೀಸೆಂಟ್ ಅಪ್ಡೇಟ್ 2006ರಿಂದ 1400 ಆಪ್ಷನ್ ಕೊಟ್ಟಾಗ ಎರಡರಲ್ಲಿ 1400 ಕೊಟ್ರೆ 1400 ಹಾಕ್ಬೇಕು ಅಂತ ಸರ್ ಹೇಳಿದ್ರು. ಒಂದ್ ವೇಳೆ ಇಲ್ಲ ಅಂದ್ರೆ 1800 ಹಾಕ್ಬೇಕು ಅಂತ ಹೇಳಿ. ಅವೆರಡೂ ನಿಮ್ ಜೊತೆ, ಅವೆರಡು ನಿಮ್ ತಲೆ ಇರ್ಲಿ. ಒಂದೇ ಡೇಟ್ ಫಿಕ್ಸ್ ಮಾಡಬೇಡಿ, ಎರಡು ಡೇಟ್ ನಿಮ್ ತಲೆ ಇರ್ಲಿ ಅಂತ. ಓಕೆ ಸರ್, ಓಕೆ ಡೌಟ್ ಕ್ಲಿಯರ್ ಆಯ್ತು ಸರ್. ಓಕೆ ಓಕೆ ಓಕೆ. ಈಗ ಸಿಂಧನಾಗರಿಕತೆ ಲಕ್ಷಣಗಳು ಮತ್ತೆ ಅದರ ವಿಶೇಷತೆಗಳ ಬಗ್ಗೆ ನಾನೇ ಕ್ಲಾಸಲ್ಲಿ ಚರ್ಚೆ ಮಾಡೋಣ. 10 ಟೈಮು. ನಾಳೆ ಸಂಜೆ 1 ಗಂಟೆ ಅರ್ಲಿ ತಗೋಬೋದು ನಾನು. 8 ಗಂಟೆ ಹಂಗೆ ಯಾರಾದ್ರೂ ಅಭ್ಯಂತರ ಇದೆಯಾ? ಏನ್ ತೊಂದರೆ ಇಲ್ಲ ಸರ್, ತಗೊಳ್ಳಿ ಸರ್. ಕೆಲವರಿಗೆ ಏನೋ ತೊಂದರೆ ಇದೆಯಾ ಅಂತ. ಇಲ್ಲ ತಗೊಳ್ಳಿ ಸರ್. ಸರ್ ಮೊದ್ಲೇ ತಗೊಂಡ್ರೆ ಪರವಾಗಿಲ್ಲ, ಆದ್ರೆ ಮೆಸೇಜ್ ಮಾಡಿರಿ ಸರ್. ಯಾಕಂದ್ರೆ ಮತ್ತೆ ಗೊತ್ತಾಗಲಿ, ಮಾಮೂಲಿ ಟೈಮಿಂಗ್ಸ್ 9 ಗಂಟೆ ಆಗಿದೆಯಲ್ಲ. ಇಲ್ಲ ಇಲ್ಲ, ನಾನು ಎಲ್ಲಿ ತಗಂಗಿದ್ರೆ ಮೆಸೇಜ್ ಮಾಡೇ ತಗತ್ತೀನಿ. ಓಕೆ ಸರ್, ಓಕೆ ಸರ್. ಓಕೆ ಆಯ್ತು. ನಾಳೆ ಕ್ಲಾಸಲ್ಲಿ ಸಿಂಧನಾಗರಿಕತೆಯ ಲಕ್ಷಣಗಳು ವಿಶೇಷತೆಗಳು ಅದ್ರ ಬಗ್ಗೆ ಮಾತಾಡೋಣ. ನೀವು ಸ್ವಲ್ಪ ಓದ್ಕೊಂಡಿರಿ, ನಾಳೆ ಮಾತಾಡೋಣ. ಥ್ಯಾಂಕ್ ಯು. ಗುಡ್ ನೈಟ್ ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸರ್.